ನಮಗೆ ಪುಕ್ಷಟ್ ಕೊಡ್ತೀರಾ? ನನ್ನ ಓಟ್ ಇದೆ ಈ ರಾಜ್ಯದಲ್ಲಿ 9% ಓಟ್ ನಮ್ಮದು. ಮಾದಿಗ ಸಮುದಾಯದಿಂದ ಸಣ್ಣ ಮಾತಲ್ಲ, ಒಲೆ ಮಾದಿಗರು ಇಬ್ಬರು ಸೇರಿಕೊಂಡು 13% ಓಟ್ ನಮ್ಮದು. ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ವಿರುದ್ಧ ಎತ್ತುಕಟ್ಟತಕ್ಕಂಥ ಕೆಲಸವನ್ನು ಮನುವಾದಿ ಮತ್ತು ಬ್ರಾಹ್ಮಣವಾದಿ ಸಂಸ್ಕೃತಿಗಳು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಚಳವಳಿಯ ನಾಯಕರುಗಳು ನಿಮಗೆ ಕೈ ಮುಗಿದು ಕೇಳ್ತೀವಿ, ದಯವಿಟ್ಟು ನೀವು ಮಾದಾರ್ ಚೆನ್ನೈ ಹೆಸರನ್ನ ಕೈ ಬಿಟ್ಟುಬಿಟ್ರು. ಹಾಗಾಗಿ ಮಾದಾರ್ ಚೆನ್ನೈ ಸ್ವಾಮೀಜಿ ಈ ಸಮುದಾಯದ ಸ್ವಾಮೀಜಿ ಅಲ್ಲ. ವೀಕ್ಷಕರೇ ನಮಸ್ಕಾರ. ಮಾದಿಗ ಮುನ್ನಡೆಯ ಚರ್ಚೆಯ ಭಾಗವಾಗಿ ಕಳೆದ ಸಂಚಿಕೆಯಲ್ಲಿ ಮಾದಿಗ ಸಮುದಾಯ ಎದುರಿಸುತ್ತಿರುವ ಬಿಕ್ಕಟ್ಟುಗಳ ಕುರಿತು ಚರ್ಚಿಸಿದ್ದೆವು. ಈ ವಿಶೇಷ ಸಂದರ್ಶನದಲ್ಲಿ ಈಗಾಗಲೇ ನಿಮಗೆ ತಿಳಿದಿರುವಂತೆ ಎಸ್ ಮಾರಪ್ಪ ಮತ್ತು ಕೇಶವಮೂರ್ತಿಯವರು ನಮ್ಮೊಂದಿಗಿದ್ದಾರೆ. ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಸಂಗತಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಸಂಚಿಕೆಯಲ್ಲಿ ಮಾದಿಗ ಮುನ್ನಡೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಬ್ರಾಹ್ಮಣ ಸಮುದಾಯದ ಮುಂದಾಳತ್ವವನ್ನು ಮತ್ತು ಈ ಕುರಿತಿದ್ದಿರುವಂತಹ ಪ್ರಶ್ನೆಗಳನ್ನು ಹಾಗೂ ಒಳ ಮೀಸಲಾತಿ ವಿಚಾರವಾಗಿ ಸುದೀರ್ಘವಾಗಿ ನಡೆದಿರುವಂತಹ ಹೋರಾಟದ ನೋವು ನಿಲುವುಗಳನ್ನು ಈ ಸಂಚಿಕೆಯಲ್ಲಿ ಹಂಚಿಕೊಳ್ಳಲಿದ್ದಾರೆ. ಕೇಶವಮೂರ್ತಿ ಸರ್, ಈಗ ನೋಡ್ತಾ ಇದ್ದೀವಿ ಮಾದಿಗ ಮುನ್ನಡೆಯ ಇನ್ನೊಂದಿಷ್ಟು ಚರ್ಚೆಯನ್ನು ಮುಂದುವರ್ಸೋದಾದರೆ ಇದರ ಮುಂದಾಳತ್ವವನ್ನು ವಹಿಸಿರುವಂಥವರು ಒಬ್ಬರು ಬ್ರಾಹ್ಮಣ ಮುಖಂಡ ಅನ್ನೋದು ಟೀಕೆ, RSS ಮುಖಂಡ. ಸೊ ಇದು ಸಮುದಾಯವನ್ನು ಬೇರೆ ಬೇರೆ ಜಾತಿಗಳಲ್ಲಿ ಈಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಸಮುದಾಯದ ಒಳಗೆ ಒಂದು ರೀತಿಯ ಅಸಹನೆ ಅಥವಾ ಬೇಸರವನ್ನು ಉಂಟು ಮಾಡ್ತಾ ಇದೆ. ಸೊ ಈ ಬೆಳವಣಿಗೆ ಯಾರೋ ಒಬ್ಬ ಬೇರೆ ಜಾತಿಯ ಬಂದು ಸಮುದಾಯವನ್ನು ಮುನ್ನಡೆಸುವಂಥ ಏನಿದೆ ಬೆಳವಣಿಗೆ ಇದೆ, ಅದನ್ನು ನೀವಿಬ್ಬರು ಹೇಗೆ ನೋಡ್ತೀರಾ? ಮೊದಲು ಕೇಶವಮೂರ್ತಿ ಸರ್ ಪ್ರತಿಕ್ರಿಯೆ. ಅದು ಸಮುದಾಯದ ಚಳವಳಿ ಭಾಳ ಸಣ್ಣ ಪ್ರಮಾಣದಲ್ಲಿ ಅವ್ರು ಮಾಡೋಕ್ಕಾಗ್ತಾ ಇರೋದು. ಬರೀ BJP ಪಕ್ಷದಲ್ಲಿರ್ತಕ್ಕಂಥ ಅವರು ಗುಲಾಮರನ್ನು ಕರ್ಕೊಂಡು ಎಲ್ಲ ಒಂದು 500 ಜನ ಮತ್ತು 300 ಜನ ಈ ಥರ ಸಮಾವೇಶಗಳು ಮಾಡಿ ಮಾಧ್ಯಮಗಳ ಮೂಲಕ ವ್ಯಾಪಕವಾದ ಪ್ರಚಾರ ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ರು ನಿಜವಾಗ್ಲೂ ಸಮುದಾಯ ಹತ್ರ ಬರಬೇಕು ಅಂತಂದರೆ ಈ ಸಮುದಾಯ ಇವತ್ತು ಎಷ್ಟು ಶಕ್ತಿಶಾಲಿಯಾಗಿದೆ ಅಂತಂದರೆ ಇಡೀ ಒಂದು ಸರ್ಕಾರಗಳನ್ನ ಬದಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಮುದಾಯ ಸಂಘಟಿತರಾಗಿದ್ದಾರೆ. ಮತ್ತು ಪ್ರತಿಯೊಂದು ಸಮಾವೇಶಗಳು ನೋಡಿದ್ದಾರೆ. 2012 ಆಗ್ಬೋದು ಅಥವಾ ಹುಬ್ಳಿ ಧಾರವಾಡ ನಡೆದಂತಾಗ್ಬೋದು, ಮೊನ್ನೆ ಡಿಸೆಂಬರ್ 11 ಮಾಡಿದಂಥ ಸಮಾವೇಶಗಳಾಗ್ಬೋದು. ಸಾವಿರಾರು ಜನ, 45,000 ಜನ, 50,000 ಜನ ಈ ಥರ ಸೇರಿ ನಮ್ಮ ಸಾಮಾಜಿಕ ನ್ಯಾಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮಿತಿಯಿಂದ ಮಾಡಿದ್ದಾಗ್ಬೋದು. ಸಾವಿರಾರು ಜನ ಸೇರಿದ್ದಾರೆ. ದೊಡ್ಡ ದೊಡ್ಡ ಚಳವಳಿಗಳನ್ನ ನಡೆಸಿದ್ದೀವಿ ನಾವು. ಈ ಎಲ್ಲೋ ಒಂದು 200, 300 ಜನ, 500 ಜನಕ್ಕೆ ಸೇರಿಸ್ಕೊಂಡು ಅವರು ಕಾರ್ಯಕ್ರಮ ಮಾಡ್ಕೊಳ್ಳೋ ಸಮುದಾಯ ಕಾರ್ಪೊರೇಟ್ ಮಾದರಿಯಲ್ಲಿ ಅದು ಭಾವಿಸ್ಕೋಬಾರ್ದು. ಸಮುದಾಯ ನಮ್ಮ ಮಿದ್ದಿದೆ ಅಂತ ಅಂದ್ಬಿಟ್ಟು ನಾನು ಹೇಳೋದಂದರೆ ಕನಿಷ್ಠ ಅವ್ರಿಗೆ ಪ್ರತಿಯೊಂದು ಸದಾಶಿವ ಆಯೋಗದ ವರದಿ, ಸದಾಶಿವರನ್ನ ನೇಮಕ ಮಾಡೋರಿಂದ ಹಿಡಿದು ಹಣ ಬಿಡುಗಡೆ, ಮಾದಿಗ ಮುನ್ನಡೆಯಲ್ಲಿ ಹೇಳ್ತಾ ಇದ್ರಂತೆ ಯಾರೋ, ನಾವು ಯಡಿಯೂರಪ್ಪವ್ರ ಮೂಲಕ ಇಷ್ಟು ಬಿಡುಗಡೆ ಮಾಡಿದ್ವಿ, ಜಗದೀಶ್ ಶೆಟ್ಟರ್ ಮೂಲಕ ಇಷ್ಟು ಬಿಡುಗಡೆ ಮಾಡಿದ್ವಿ, ಅಷ್ಟು ಬಿಡುಗಡೆ ಮಾಡಿದ್ವಿ. ಪ್ರತಿಯೊಂದು ಹಂತದಲ್ಲೂ ಹೋರಾಟ ನಡೆಸ್ಕೊಂಬಂದಿರೋರು ನಾವಿಲ್ಲಿದ್ದೀವಿ. ಈ ರಾಜ್ಯದ ಭಾಳಷ್ಟು ಚಳವಳಿಗಾರರು, ಹೋರಾಟಗಾರರು ಈಗಲೂ ಕೂಡ ಆಯ್ತಾ ಉಪವಾಸ ಇದ್ದು ಹೋರಾಟ ಮಾಡಿದಂಥ ಪ್ರಾಮಾಣಿಕ ಹೋರಾಟ ನಾಯಕರುಗಳಿದ್ದಾರೆ ನಡೆಸ್ಕೊಂಬಂದಂಥವ್ರು. ಅವ್ರು ಎಲ್ಲರಿಗೂ ಗೊತ್ತಿದೆ, ಇಡೀ ಸಮುದಾಯಕ್ಕೆ ಗೊತ್ತಿದೆ. ಪ್ರತಿಯೊಂದು ಹಂತದಲ್ಲೂ ಹಣ ಬಿಡುಗಡೆ ಮಾಡೋದ್ರಿಂದ ಹಿಡಿದು, ಜಡ್ಜ್ ನೇಮಕಾತಿಯಿಂದ ಹಿಡಿದು, ಸಮೀಕ್ಷೆ ಮಾಡಬೇಕಾದ್ರಿಂದ ಹಿಡಿದು, ಮತ್ತು ಆ ಸಮೀಕ್ಷೆಗೆ ಏನು ಆಂಥ್ರೋಪಾಲಜಿಕಲ್ ಸ್ಟಡೀಸು, ಕಲ್ಚರಲ್ ಹಿಸ್ಟ್ರಿ ಮತ್ತು ಇದು ಲಿಟ್ರೇಚರ್ಸ್ ಎಲ್ಲ ಪ್ರೊವೈಡ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ. ಮೊನ್ನೆನೂ ಕೂಡ 10 ಇಯರ್ಸ್ BJP ಸರ್ಕಾರ ಇದ್ದಾಗಲೂ ಏನೂ ಮಾಡಲಿಲ್ಲ. ಇದೇ ಉಷಾ ಮೆಹ್ರಾ ಕಮಿಷನ್ ರಿಪೋರ್ಟ್ ಕೊಟ್ಟು 10 ಇಯರ್ಸ್ ಆಗೋಯ್ತು. ಅಲ್ಲೂ ಕೂಡ ಕೇಂದ್ರದಲ್ಲೂ ಕೂಡ 341(3) ಅಮೆಂಡ್ಮೆಂಟ್ ಮಾಡ್ದೇ 341(3) ಅದು ಕೂಡ 10-15 ಇಯರ್ಸ್ ಉಳಿಸ್ಕೊಂಬಂದಿದ್ದಾರೆ. ಹಂಗೆ ಅದು ಕೂಡ ಗ್ಯಾಪ್ ಉಳಿಸ್ಕೊಂಬಂದಿದ್ದಾರೆ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಲಾಸ್ಟಲ್ಲಿ ಯಾವ ನಾಯಕರುಗಳು ಕೂಡ ಅಂದರೆ ಪ್ರಾಮಾಣಿಕವಾದ ಹೋರಾಟ ಮಾಡ್ಕೊಂಬಂದ ನಾಯಕರುಗಳು ಇವ್ರ ಮಾತು ಕೇಳಲ್ಲ ಅಂತ ಗೊತ್ತಾದಾಗ ತಮ್ಮದೇ ಆದ ಗುಲಾಮರನ್ನ ಮುಂದೆ ಬಿಜೆಪಿನಲ್ಲೇನೆ ಇರುವಂತ YH ಹುಚ್ಚಯ್ಯನಂತ ಅವಕಾಶವಾದಿಗಳು ಬಹಳ ಬಂದಾಗ ಯಾವ ಪಕ್ಷನೂ ಇರಬಾರ್ದು ಅನ್ನೋ ಒಂದು ಮಾತನ್ನ ತುಮಕೂರಲ್ಲಿ ಹೇಳಿದ್ದಾರೆ YH ಹುಚ್ಚಯ್ಯನವರು. ನಾನು ಕಾರ್ಯಕ್ರಮಕ್ಕೆ ಬರಲ್ಲ, ನನ್ನ ಹೆಸರು ಹಾಕ್ಬೇಡಿ, ಅವ್ರು ನಮ್ಮಲ್ಲೇ ವರದಿ ಆಗಿತ್ತು ಸರ್. ಈ ಥರದೊಂದು ಪಕ್ಷಾತೀತವಾದಂಥ ಚಳವಳಿ ಸರ್. ಇದೊಂದು ಬ್ರಾಹ್ಮಣ ಮುಖಂಡತ್ವದ ಬಗ್ಗೆ ಕೇಳಿದೆ, ಅದನ್ನು ನೀವು ನಿಮ್ಮ ಪ್ರತಿಕ್ರಿಯೆಯನ್ನು ಭಾವಿಸ್ತದೆ. ಅವರು ರಾಯಚೂರಿಗೆ ಬಂದು ಮಾತಾಡಿದಾಗ ನನಗೆ ಹಲವಾರು ವಿಷಯಗಳು ಸಂಗ್ರಹ ಮಾಡ್ಕೊಂಡಿನಿ. ಆತ ಸ್ಕ್ರೀನ್ನಲ್ಲಿ ಬಿಟ್ಟು, ಸ್ಕ್ರೀನ್ ಅಂದರೆ ನಾವೇನು ಕಂಪ್ಯೂಟರ್ ಕೊಟ್ಟಿರ್ತೀವಿ ಅದೇ ಸ್ಕ್ರೀನ್ ಬರುತ್ತೆ, ಹೌದಲ್ಲ? ಆತ ಮಾತಾಡಿದೇನೆಂದರೆ 2004ರಿಂದ ಆತ ಪ್ರಾರಂಭ ಮಾಡ್ತಾನೆ ಈ ಚಳವಳಿಯನ್ನು.
ಆದರೆ ನಾನು ಈ ಒಂದು ಮುಖಾಂತರ ನಾನು ಹೇಳಲಿಕ್ಕೆ ಒಂದು ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ಈ ಚಳವಳಿ ಪ್ರಾರಂಭ ಆಗಿದ್ದು 1997ರಿಂದ 1997. ನಾವು ಮತ್ತೊಂದು ಸಮಿತಿಯಾಗಿ ಹೊರಗೆ ಬಂದಿದ್ದು 2002. ಮತ್ತೊಂದು ಸಮಿತಿ ಅಂದ್ರೆ ನಮ್ಮ MRHS. ಅದಕ್ಕಿಂತ ಮುಂಚೆ ಎಲ್ಲರೂ ಸೇರ್ ಮಾಡ್ತಾ ಇದ್ವಿ. ಬಟ್ ಇದು ಒಂದು ತೀರಾ ಈ ರೀತಿ ಮಾಡಲೇಬೇಕಂತ ಅನ್ನೋದು ಒಂದು ಬಂದ್ಬಿಡ್ತು ಮುಂದಕ್ಕೆ ಯುವಕರದು. ಇದು 2002. ಆದರೆ ನಾನು ನಿಮ್ಮ ಗಮನಕ್ಕೆ ತರ್ತೀನಿ 2002 ನಂತರ ಏನೇನು ನಡೀತಂತಲಿಕ್ಕೆ. ಅಂದ್ರೆ ಇದು ಬಿಜೆಪಿಲಿ ಇರ್ತಕ್ಕಂಥ ಮಾದಿಗ ಸಮುದಾಯದ ಸಣ್ಣ ಪುಟ್ಟ ಕಾರ್ಯಕರ್ತರು ನಿಮ್ಮ ವಾದಿರಾಜ್ಗೆ ಹೇಳ್ಬೇಕಿದ್ದ ಏನದು. ಮೊದಲನೇದಾಗಿ ನಾವು ಹುಮನಾಬಾದ್ ಉಪಚುನಾವಣೆಯನ್ನು ಫೇಸ್ ಮಾಡಿದ್ವಿ. ಕಾಂಗ್ರೆಸ್ ಸೋಲಿಸ್ತೀವಿ ಅಂತ. 2003 ಫಸ್ಟ್ ನಮ್ಮ ಪೊಲಿಟಿಕಲ್ ಸ್ಟ್ರಗಲ್ ಸ್ಟಾರ್ಟ್ ಆಗಿತ್ತು. ನೀನು ಮಾಡಿದ್ರೆ ನೀನು ಸೋಲಿಸ್ತೀನಿ, ನೀನು ಓಟ್ ಹಾಕಬೇಕಂತ ನಾವು ಪ್ರಚಾರ ಮಾಡಿದ್ವಿ. ಪೊಲಿಟಿಕಲ್ ಡಿಸಿಷನ್ ಅದು. ಅಲ್ಲಿ ನಮಗೆ ಸ್ವಲ್ಪ ಮಾತಾಡಕ್ಕೆ ಬಂದರು, ಅಷ್ಟೊತ್ತಿಗೆ ನಮ್ಗೆ ಚಾನ್ಸ್ ಸಿಗಲಿಲ್ಲ. ಮತ್ತೊಂದ್ಸಲ ನಮಗೆ ಈ ಹುನಗುಂದ ಉಪಚುನಾವಣೆ ಬಂತು. ಇದು ಯಾವಾಗ? ಸೆಪ್ಟೆಂಬರ್ನಲ್ಲಿ ಬಂತು, 26 ಸೆಪ್ಟೆಂಬರ್ 2003. ಇಲ್ಲಿ ಬಹಳ ಡಿಸಿಸಿವ್ ಆದಂಥ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ತಗೊಂಡು ಬೇರೆ ಬೇರೆ ಪೊಲಿಟಿಷಿಯನ್ಸ್ ಕೂಡ. ಆದರೆ 23/9ಕ್ಕೆ SM ಕೃಷ್ಣ ಅವರು ನಮ್ಮನ್ನ ಆಲಮಟ್ಟಿ IB ಡ್ಯಾಮ್ ಕರೀತಾರೆ. ನಾನು, ನಮ್ಮ ಟೀಮು, ಮತ್ತೆ G ರಾಮಕೃಷ್ಣ, ನಮ್ಮ ಹಿರಿಯರು, ಇನ್ನು ಬಹಳಷ್ಟು ಮಂದಿ ಅಲ್ಲಿಗೆ ಹೋಗಿದ್ವಿ. ನಿಮ್ಗೆ SM ಕೃಷ್ಣ ನಮ್ಮನ್ನು ಪ್ರಶ್ನೆ ಮಾಡ್ತಾನೆ. ನಾವು ಆ ಪ್ರಶ್ನೆಗೆ ಆತನೇ ಬಾಯಿ ಮುಚ್ಚಿಸ್ತೀವಿ. ಆತ ಮಾತು ಕೊಡ್ತಾನೆ, ನಾನು ಈ ಎಲೆಕ್ಷನ್ ಮುಗಿದುಕೊಳ್ಳೋಣ ಡೆಫಿನೆಟ್ ಆಗಿ ನಾನು ಸಮಿತಿ ರಚನೆ ಮಾಡ್ತೀನಿ. ಅಲ್ಲಿವರೆಗೆ ನಿಮ್ಗೆ ಸಮಿತಿ ರಚನೆ ಆಗಿಲ್ಲ. ನಿಮಗೆ 2003ವರೆಗೆ ಸಮಿತಿ ರಚನೆ ಮಾಡ್ತೀವಿ ಅಂದಾಗ ಅಲ್ಲಿಗೆ ಎಲೆಕ್ಷನ್ ಬರುತ್ತೆ. ಆದ್ರೆ ಅದು ಆಗಲ್ಲ. ಮತ್ತೆ ನಾವೇನು ಮಾಡ್ತೀವಿ, ಡಿಸೆಂಬರ್ನಲ್ಲಿ 2003ರಲ್ಲಿನೇ CM ಮನೆ ಮುತ್ತಿಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಮತ್ತೆ CM ಮನೆ ಮುತ್ತಿಗೆ ಅವಾಗ ಸ್ಟಾರ್ಟ್ ಮಾಡ್ತೀವೋ ಅವರು 11-12ಕ್ಕೆ ಒಂದು ಆಯೋಗದ ರಚನೆ ಮಾಡ್ತೀವಿ ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಅಂದ್ರೆ ಫಸ್ಟ್ ಆಯೋಗ ರಚನೆಗಿಂತ ಬಿಫೋರ್ ಇರ್ತಕ್ಕಂಥ ರಾಜಕೀಯ ಹೋರಾಟಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಎನ್ವೈ ಹನುಮಂತಪ್ಪನವರು ಫಸ್ಟ್ ಅಧ್ಯಕ್ಷರು. ಎನ್ವೈ ಹನುಮಂತಪ್ಪನವರು ಅದು ಯಾವಾಗ 7/1/2004ಕ್ಕೆ ರಚನೆ ಆಗುತ್ತೆ. ಎನ್ವೈ ಹನುಮಂತಪ್ಪ ಅವರ ಏಕಸದಸ್ಯ ಪೀಠ ಅದು. ಆದರೆ ಅದು ಎಲೆಕ್ಷನ್ ಬರುತ್ತೆ, ಅವ್ರು ಮತ್ತೆ ಬರಲ್ಲ. ನಿಮಗೆ ಕೊನೆಗೆ ಮತ್ತೆ ಒಂದು ಸರ್ಕಾರ ಬರುತ್ತೆ, ಅವಾಗ ಸಮ್ಮಿಶ್ರ ಸರ್ಕಾರ ಬರುತ್ತೆ. ನಮ್ಮ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ. ಆ ಟೈಮ್ನಲ್ಲಿ ಕೂಡ ನಾವು ಏನು ಅವ್ರನ್ನ ಮನೆ ಮುತ್ತಿಗೆಯನ್ನು ಪ್ರಾರಂಭ ಮಾಡ್ತೀವಿ ನಾವು. ಅವರ ಮನೆ ಮುತ್ತಿಗೆ 28/1/2005ಕ್ಕೆ ಸ್ಟಾರ್ಟ್ ಆಗುತ್ತೆ. ಧರ್ಮಸಿಂಗ್ ಅವರು ನಾನು ಇವೆಂಟ್ಸ್ ಕೊಡ್ತಾ ಇದ್ದೀನಿ, ಇವೆಂಟ್ಸ್ ಎಲ್ಲ ಬರ್ಕೊಂಡಿದ್ದು ನಾವು ಕೊಡ್ತಾ ಇದ್ದೀನಿ ನಾನು. ಅದಾದ್ಮೇಲೆ ಕೂಡ ಏನು SG ಬಾಲಕೃಷ್ಣ ಅಂತ ಅವ್ರನ್ನ ನೇಮಕ ಮಾಡ್ತಾರೆ. ಅವ್ರು ತೀರ್ಕೊಳ್ತಾರೆ. ಆಮೇಲೆ ಇನ್ನೊಬ್ಬರು ಮಳಿಮಠ ಅವ್ರು ಮಾಡ್ತಾರೆ. ಅವ್ರು ನಾನು ಒಲ್ಲೆ ಅಂತ ಹೇಳ್ತಾರೆ, ನಾನು ಅನಾರೋಗ್ಯದಿಂದ ಒಲ್ಲೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಟೈಮ್ ಹೋಯ್ತು, ಮತ್ತೆ ಪ್ರೆಷರ್ ಶುರು ಆಯ್ತು. ಕೊನೆಗೆ AJ ಸದಾಶಿವ ಸಾಹೇಬ್ರನ್ನ ನಿವೃತ್ತ ನ್ಯಾಯಮೂರ್ತಿ ಅವರು ಅವ್ರನ್ನ 24/9/2005ಕ್ಕೆ ರಚನೆ ಆಗುತ್ತೆ. ನಾವೇ ನಮ್ಮ ಸಮಿತಿಯವರೆಲ್ಲ ಸೇರಿ ಒಪ್ಪಿಸಿ ಕರ್ಕೊಂಡು ಬಂದ್ವಿ. ಅವ್ರ ಮನೆಗೆ ಹೋಗಿ ಕೇಶವಮೂರ್ತಿ ಮತ್ತೆ ಬೇರೆಯವರೆಲ್ಲ ಹೋಗಿ ಒಪ್ಪಿಸಿ ಒಲೆ ಮಾಡಿದ್ದಾರೆ. ಆದರೆ ನಿಮ್ಮ ಇವು ಯಾವ ಇಷ್ಟನ್ನ ನೀನು ಮಾತಾಡ್ದೇನೆ, ಅದಕ್ಕೆ ಹಿನ್ನೆಲೆ ಆಗಿರ್ತಕ್ಕಂಥ ಒಂದು ಇಷ್ಟ ಇದೆ. ಆ ಇಷ್ಟನ್ನ ನೀನು ಮಾತಾಡೋದಾನೆ ನಾವು ಬಂದಿವಿ, ನಾವು ದುಡ್ಡು ಕೊಟ್ಟಿವಿ, ನಾವು ಬಂದಿವಿ. ಸರ್ಕಾರದಲ್ಲಿದ್ದವನು ಯಾವ ದುಡ್ಡು ಕೊಳ್ಳೇಬೇಕು, ಅವನು ಕರ್ತವ್ಯ, ಅವನ ಕರ್ತವ್ಯ ಒಂದು. ನಾನು ಬಂದ ಮೇಲೆ ದುಡ್ಡು ಕೊಟ್ಟು ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿಲ್ಲ, ಯಡಿಯೂರಪ್ಪನ ಅಪ್ಪನ ಮನೆಯಿಂದ ಕೊಟ್ಟಿಲ್ಲ, ಹೌದಲ್ಲ? ಯಾಕೆ ಇನ್ನು ಸಮಿತಿ ರಚನೆ ಆಗಿದ್ದಿಲ್ಲ. ನಮ್ಮ ಸಿದ್ದರಾಮಯ್ಯ ಅವರು ಫೈನಾನ್ಸ್ ಮಿನಿಸ್ಟರ್. ನಾವೆಲ್ಲ ಹೋದ್ರೆ ಸಮಿತಿ ರಚನೆ ಆಗಲು ಕಣಯ್ಯ, ದುಡ್ಡಿಲ್ಲಿ ಹೋಗುತ್ತೆ, ನಾನೇ ಎಲ್ಲ ಇರೋದು ಅಂತ ಅಂದ್ಬಿಟ್ರು ಅವರು. ಸಮಿತಿ ರಚನೆ ಆದ್ಮೇಲೆ ಕೂಡ ದುಡ್ಡಿತ್ತು. ಆದ್ರೆ ನಾವೇನಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕನ್ನೋತ್ತಿಗೆಲ್ಲ ಯಡಿಯೂರಪ್ಪ ಅವರು ಇದ್ರು, ಯಡಿಯೂರಪ್ಪ ಅವರು ಪ್ರೊವೈಡ್ ಮಾಡಿದ್ರು. ಯಡಿಯೂರಪ್ಪ ಅವರು ಪ್ರೊವೈಡ್ ಮಾಡಿದ್ರೆ ಎಲ್ಲ ಆಯ್ತು. ಯಡಿಯೂರಪ್ಪನ ಜಾಗದಲ್ಲಿ ಯಾವನಿದ್ರು ಕೂಡ ಕೊಡ್ತಿದ್ದ, ಕೊಡಿಸ್ತಿದ್ವಿ ನಾವು ಅದನ್ನ. ಅವಾಗಲೂ ಕೂಡ ಹೋರಾಟನೇ ಮಾಡೋದು. ಅವನು ಹೋರಾಟ ಕೊಡೋದಲ್ಲ, ಯಾರಾದರೂ ಕೊಡಿಸ್ತಿದ್ವಿ ನಾವು. ನಮ್ಗಿರ್ತಕ್ಕಂಥ ಶಕ್ತಿಯಿಂದ, ನಮ್ಮ ಹೋರಾಟದ ಶಕ್ತಿಯಿಂದ ನಾವು ಮಾಡಿಸಿದ್ವಿ ಆ ಕೆಲಸನ. ನೀವು ಇವತ್ತು ಅದನ್ನು ಕೂಡ ಕ್ರೆಡಿಟ್ ತಗೊಳ್ತೀರಿ. ಒಬ್ಬನೇ ಅವನ ಮುಖ್ಯಮಂತ್ರಿ ಕೊಟ್ಟಿದ್ರು ಕೂಡ ಕ್ರೆಡಿಟ್ ತಗೊಳ್ತೀರಿ. ಅವನ ಮನೆ ಕಟ್ಟಿದ್ದು ಕೂಡ ನಿಮ್ಮದೇ ಅಂತ ಮಾತಾಡ್ತೀರಿ. ಅವನ ಜವಾಬ್ದಾರಿ ಅಲ್ವ ಅದು, ಹೌದಲ್ಲ? ಯಾಕೆ ಯಡಿಯೂರಪ್ಪ ಮೇಲೆ ಕೂಡ ಮತ್ತೆ ಮುಂದುವರಿತಲ್ಲ ಜಗದೀಶ್ ಶೆಟ್ಟರ್ ಟೈಮ್ನಲ್ಲಿ ನಾನು ಹಂಗನೆ ಜಗದೀಶ್ ಶೆಟ್ಟರ್ ಅವ್ರದ್ದು ಮಾತಾಡಿ ನೀವು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ನಿಮ್ಮ ಹತ್ರ ಈಗ ಜಗದೀಶ್ ಶೆಟ್ಟರ್ ನಿಮ್ಮ ಹತ್ರ ಕಣಕಾಗಿ ಬಿಟ್ಟು ಬಿಡ್ತೀರ ಅದನ್ನ, ಹೌದಲ್ಲ? ಅದು ಮುಂದುವರೆದ ಭಾಗವಾಗಿ ನಮ್ಮ ಮೊನ್ನೆ ಬಂದಿರತಕ್ಕಂಥ ಯಾರು ಬಸವರಾಜ ಬೊಮ್ಮಾಯಿ ಅವರ ಸಂದರ್ಭದಲ್ಲಿ ಹೋರಾಟ ತೀವ್ರತೆ ಮಾಡು ಇಲ್ಲವೇ ಮಡಿ. ಬಸವರಾಜ ಬೊಮ್ಮಾಯಿ ಅವರೇ, ವರ್ಗೀಕರಣ ಮಾಡಿ ಎಲೆಕ್ಷನ್ ಫೇಸ್ ಮಾಡ್ತಿರೋ ಅಥವಾ ವರ್ಗೀಕರಣ ಬಿಟ್ಟು ಎಲೆಕ್ಷನ್ ಸತ್ತು ಹೋಗ್ತಿರೋ ಅಂತಕ್ಕಂಥ ಸ್ಲೋಗನ್ಸ್ ಇದ್ವು. ನಮ್ಮ ಸ್ಲೋಗನ್ಗಳು ಹಂಗೆ ಇದ್ವು. ಮಾಡಿ ಬಂದು ಎಲೆಕ್ಷನ್ ನಲ್ಲಿ ನಿಂತ್ಕೋ, ಅಥವಾ ಮಾಡದೆ ಬಂದು ಎಲೆಕ್ಷನ್ ನಲ್ಲಿ ಸೋತೋಗ್ಬಿಡು.
ಇಷ್ಟು ನಿರ್ಣಯಾತ್ಮಕವಾದಂಥ ನಮ್ಮ ಸ್ಲೋಗನ್ಸು, ನಮ್ಮ ಮಾತುಗಳು ಅನಿವಾರ್ಯ ಆದವು ಅವ್ರಿಗೆ. ಅದು ಸಮಿತಿ ಮಾಡಿತ್ತು. ಅದು ಕೂಡ ಅರ್ಧಂಬರ್ಧ ನಿಮ್ಗೆ ಮನಸ್ಸಿಲ್ಲದಕ್ಕೆ ಅದಕ್ಕೆ ಅದನ್ನ ಅರ್ಧಂಬರ್ಧ ಮಾಡಿದ್ರಿ. ಯಾಕೆ 10% ಮೇಲ್ಜಾತಿಗಳು ಕೊಟ್ಟಾಗ ಯಾವ ಕಮಿಷನ್ ಇತ್ತು ನಿಮಗೆ? ಯಾರು ಹೇಳಿದ್ರು ನಿಮಗೆ? ಯಾವ ರಾಜ್ಯಗಳು ನಿಮಗೆ ಕೊಡಪ್ಪ ಅಂತ ಹೇಳಿದ್ರು? ನಿಮ್ಗೆ ಎಷ್ಟು ಮಟ್ಟ ಅಂದ್ರೆ ಯಾರು ಕೇಳಿದ್ರು? ಈವನ್ ಪಾರ್ಲಿಮೆಂಟ್ ಇರ್ತಕ್ಕಂಥ ನಮ್ಮ ಸದಸ್ಯರಿಗೆ ಇಂಥದ್ದು ನಾವು ಡಿಸ್ಕನ್ ಮಾಡ್ತೀವಿ ಅಂತ ಕೂಡ ಅವ್ರ ಗಮನಕ್ಕೆ ತರಲಾರ್ದೆ ಮಾಡಿಬಿಟ್ರೆ ನೀವು. ನಮ್ಮ ವಿಷಯ ಬಂದಾಗ ನಮಗೆ ಕೊಡ್ತೀವಿ, ನಮ್ಗೆ ಏನು ಕೊಡ್ತೀವಿ ಇಡೀ ಜಗತ್ತಿಗೆ ಹೇಳ್ತೀರಿ. ನಮ್ಗೆ ಕೊಡೋದು ಜಗತ್ತಿಗೆ ಹೇಳ್ತೀರಿ, ನೀವು ತಗೊಳ್ಳೋದು ಮಾತ್ರ ಜಗತ್ತಿಗೆ ಯಾರು ಹೇಳಲ್ಲ? ನೀವು ಯಾರಿಗೆ ಹೇಳ್ತಾ ಇಲ್ಲ? ನಮಗೆ ಪುಕ್ಷಟ್ ಕೊಡ್ತೀರಾ? ನನ್ನ ಓಟ್ ಇದೆ ಈ ರಾಜ್ಯದಲ್ಲಿ 9% ಓಟ್ ನಮ್ದು. ಮಾದಿಗ ಸಮುದಾಯದಿಂದ ಸಣ್ಣ ಮಾತಲ್ಲ, ಒಲಿ ಮಾದಿಗರು ಇಬ್ಬರು ಸೇರ್ಕೊಂಡ್ರೆ 13% ಓಟ್ ನಮ್ದು. ನಮ್ಮ ಅಲೆಮಾರಿಗಳು ಒಲಿ ಮಾದಿಗರದೆಲ್ಲ ಸೇರಿಸ್ಕೊಂಡ್ರೆ 13 to 14% ಓಟ್ ಶೇರ್ ನಮ್ದು. ಎಂತ ಸರ್ಕಾರನಾದ್ರೂ ನಾವು ರಚನೆ ಮಾಡ್ತಕ್ಕಂಥ ಶಕ್ತಿ ಉಳ್ಳಂತವ್ ನಾವು. ನೀವು ಮಾಡ್ತಿರೋದಲ್ಲ ನಮ್ಮ ಓಟಿನ ಮೇಲೆ ಆಸೆ ಇಟ್ಕೊಂಡು ಮಾಡೋದೇ ಹೊರತು ನಮ್ಮ ಮೇಲಿನ ಪ್ರೀತಿ ಅಲ್ಲ. ಒಂದ್ ವೇಳೆ ಪ್ರೀತಿ ಆಗಿದ್ರೆ 10 ವರ್ಷ ಟೈಮ್ ತಗೊಳ್ತಿತ್ತು. ನರೇಂದ್ರ ಮೋದಿ ಅವರು ಯಾವತ್ತೂ ಮಾಡಿ ಮುಗಿಸ್ಬೇಕಾಗಿತ್ತು. ಇದೇ ಮಾತುಗಳನ್ನು ಸ್ವಲ್ಪ ನಾವು ಮುಂದುವರಿಸಿ ಹೇಳೋದಾದ್ರೆ ಸರ್, ಈಗ ಚುನಾವಣೆಯಲ್ಲಿ ನೋಡಿದ್ರೆ ಮತ್ತು ಚುನಾವಣಾ ಪೂರ್ವದಲ್ಲಿ ನಡೆದಂಥ ಸಮೀಕ್ಷೆಗಳು ನೋಡಿದ್ರೆ ಮಾದಿಗ ಸಮುದಾಯದ ನಮ್ಮದೇ ಸಮೀಕ್ಷೆಯನ್ನು ಉಲ್ಲೇಖಿಸೋದು ನಾನು ಹೇಳ್ತಾ ಇದ್ದೀನಿ. 52% ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾವೆ, 53 ವಲಯ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ. ಮತ್ತು ಬೇರೆ BJPಗೆ ಒಂದಿಷ್ಟು ಹೋಗಿವೆ, JDSಗೆ ಒಂದಿಷ್ಟು ಹೋಗಿದೆ. ಹೀಗಿದ್ದರೂ ಕೂಡ ಮೀನಾಮೇಷವನ್ನು ಕಾಂಗ್ರೆಸ್ ಸರ್ಕಾರ ಸಮುದಾಯದ ಪರ ನಿಲ್ಲುವ ನಿಂತಿನಲ್ಲಿ ಮೀನಾಮೇಷ ಎಣಿಸ್ತಾ ಇದೆ. ಒಂದು ಸ್ಪಷ್ಟ ನಿಲುವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿರೋದು ಕಾಣ್ತಾ ಇದ್ರು ಕೂಡ ಯಾಕೆ ಅವರು ಮಾದಿಗ ಸಮುದಾಯದ ಪಕ್ಷಕ್ಕಿರಲಿ ಪಕ್ಷದ ಮುಖಂಡರಲ್ಲೂ ಕೂಡ ಏನೋ ಒಂದು ರೀತಿಯ ಅಸಡ್ಡೆ ಥರ ಕಾಣ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ನಿರ್ಲಕ್ಷ್ಯವನ್ನು ಅಥವಾ ಸಮುದಾಯನ ಒಂದು ಎಲ್ಲ ಪಕ್ಷಗಳು ಸೇರಿ ಎಲ್ಲ ಪಕ್ಷದ ಮುಖಂಡರು ಬಂದು ಸೇರಬೇಕು ಅನ್ನೋ ನಿಮ್ಮ ಆಶಯ ಇರುವಂಥ ಈ ನಿಟ್ಟಿನಲ್ಲಿ ಮಾದಿಗ ಸಮುದಾಯದ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ನಾಯಕರು ಯಾಕೆ ಈ ಥರ ನಿರ್ಲಕ್ಷ್ಯವನ್ನು ಆಡ್ತಾ ಇದ್ದಾರೆ ಅನ್ನೋದು ನಮಗೆ. ಕಾಂಗ್ರೆಸ್ ಅವ್ರದ್ದು ನಿರ್ಲಕ್ಷ್ಯ ಅಲ್ಲದು. ಅವ್ರಿಗೆ ಮೊದಲು ಬುದ್ಧಿಲ್ಲ, ಮಾಹಿತಿ ಸಂಗ್ರಹಣೆ ಇಲ್ಲ, ಏನು ಹೇಳ್ಬೇಕಂತ ಗೊತ್ತಿಲ್ಲ. ಏನಾದರೂ ಹೇಳಿದ್ರೆ ಬ್ಯಾಡ ಬೋವಿಗಳೇನು ತಿಳ್ಕೊಳ್ತಾರೋ, ಲಮಣವ್ರೇನು ತಿಳ್ಕೊಳ್ತಾರೋ, ಅವ್ರೇನು ತಿಳ್ಕೊಳ್ತಾರೋ, ಇವ್ರೇನು ತಿಳ್ಕೊಳ್ತಾರೋ, ಅವ್ರ ತಲೆಯಲ್ಲಿ ತುಂಬಿದೆ. ಹಿಂಗಿರುವಾಗ ಅವರು ಈ ಸಮುದಾಯವನ್ನು ಓಲೈಸಲಿಕ್ಕೆ ಬರ್ತಾರೆ ಹೊರತು ಸುಮ್ಮನೆ ಜನವರಿ 21ಕ್ಕೆ ನಮ್ಮ ಇವರು ಬಂದಿದ್ರು, ಪರಮೇಶ್ವರ್ ಸರ್ ಬಂದಿದ್ರು ನಮ್ಮ ಹೋರಾಟಕ್ಕೆ, ನಾವೇ ಮಾಡ್ತೀವಂತ. ಯಾಕೆ ನಿಮಗೆ ಚಿತ್ರದುರ್ಗದಲ್ಲಿ ಘೋಷಣೆ ಮಾಡಿಬಿಟ್ರು ನಾವೇ ಮಾಡ್ತೀವಂತ, ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಹಾಕ್ಕೊಬಿಟ್ರು. ಹೌದಾ? ಎಲ್ಲ ಮುಗಿದ ಮೇಲೆ ಫಸ್ಟ್ ನಮ್ಮ ಇದರಲ್ಲೇ ಮುಗಿಸುವಂತಂದ್ರು. ಆದರೆ ಎರಡನೇ ಅಧಿವೇಶನ ಮುಗಿತು, ಬಜೆಟ್ ಅಧಿವೇಶನ ಬರ್ತಾ ಇದೆ. ಇನ್ನೂ ಅವ್ರಿಗೆ ಮಾತಾಡೋಕ್ಕಾಗಲ್ಲ ಅಂದ್ರೆ ನಾವೇನು ಇಷ್ಟು ಮಾತಾಡಿದ್ವಲ್ಲ, ಈ ಮಾಹಿತಿ ಬಹುಶಃ ಕಾಂಗ್ರೆಸ್ ಅವ್ರ ಹತ್ರ ಇಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಯಾರು ಸಿಟ್ಟಾಗೋದಲ್ಲದು, ಅವರಿಗೆ ಈ ಮಾಹಿತಿಗಳಿಲ್ಲ. BJP ಅವರು ಎಷ್ಟು ನಾಲ್ಕು ತಂದ್ರೆ ಮಾತಾಡ್ತಾರೋ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸ್ಕೂಲ್ ಹೇಳ್ತೀವಿ, ಇವ್ರ ಹತ್ರ ಯಾವುದೇ ಮಾಹಿತಿ ಇಲ್ಲ. ಒಂಥರ ಗೊಂದಲಕಾರಿಯಾಗ ಗೊಂದಲಿಲ್ಲ ಅವ್ರಿಗೆ, ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದನ್ನ ಹೋಗ್ಲಿ ಬಿಡಿ, ಇವರಾದ್ರೂ ಆ ಕಡೆ ಹೋಗ್ಲಿ. ಈ ಕಾಂಗ್ರೆಸ್ ತಕ್ಕಂಥ ಮಾದಿಗರವ್ರ ತಲೆ ಕೆಡಿಸ್ಕೋಬೇಕಲ್ಲ, ಏನಪ್ಪ ಹಿಂಗ್ ನಡೀತಾ ಇದೆ ಅಂತ. ಹೌದಲ್ಲ? ಕೊನೆಗೆ ಇದು ನಮ್ಮ ಹೋರಾಟಗಾರರ ಮೇಲೇನೆ ಬಂದಿದೀಗ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ದೊಡ್ಡ ಜವಾಬ್ದಾರಿ ಹೋರಾಟಗಾರರ ಮೇಲೇನೆ ಬಂದಿರೋದ್ರಿಂದ ನಾವು ನಮ್ಮ ಕ್ಯಾಂಪೇನ್ನ ಪ್ರಾರಂಭ ಮಾಡಿದೀವಿ ಆಲ್ರೆಡಿ. ಅದಕ್ಕೆ ಈ ಮುಖಾಂತರ ಮುನ್ನಡೆ ಕಾರ್ಯಕ್ರಮ ಅದು ಬಿಟ್ಟು ನೀವು ಒಳ ಮೀಸಲಾತಿ ಮುನ್ನಡೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡೋಣ. ಅದೇ ನಮ್ಗೆ ಆನ್ಸರ್ ಆಗುತ್ತೆ. ಮತ್ತೆ ಒಲಿಮಾದಿಗರು, ನಮ್ಮ ಅಲೆಮಾರಿಗಳು, ಇದೆಲ್ಲರೂ ಕೂಡ 90% ಮಂದಿವರು 90% ಮಂದಿ ಫೆಬ್ರವರಿ 14ಕ್ಕೆ ನಡೆದಂಥ ಒಂದು ಸಮಾವೇಶ ನೋಡಿಕೊಂಡೇ ನೀವು ಹೆದರ್ಕೊಂಡಿರಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆ ಸಂದರ್ಭದಲ್ಲಿ ಯಾರು BJP ಅವರು. ಹಂಗಾಗಿ ನಮಗೆ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಹೋರಾಟ ಸಮಿತಿ ಕಡೆಯಿಂದ ನಾವು ಹೇಳ್ತಕ್ಕಂಥದ್ದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮುನ್ನಡೆ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಇದು ಪರಿಶಿಷ್ಟ ಜಾತಿಗಳಲ್ಲಿ ಇರ್ತಕ್ಕಂಥ ಶೋಷಿತರ ಪರವಾಗಿರ್ತಕ್ಕಂಥ ಎಲ್ರಿಗೂ ಅಪ್ಲೈ ಆಗುತ್ತೆ. ಆದ್ರೆ ಈಗ ನಾವು ಪರಿಶಿಷ್ಟ ಒಳ ಮೀಸಲಾತಿ ಹೋರಾಟದ ಮುನ್ನಡೆ ಮುಂದುವರೆದ ಭಾಗವಾಗಿ ಮುನ್ನಡೆ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದೀವಿ. ನೀವು ಆ ಕಡೆ ಗಮನ ಕೊಡ್ರಿ. ಆ ಕಡೆ ಗಮನ ಕೊಡೋ ಮುಖಾಂತರ ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ BJP ಅವರು ಮಾಡಿ ಬಂದು ನಮ್ಮನ್ನ ವೋಟ್ ಕೇಳಿ ಅದರ್ವೈಸ್ ಸೌತ್ ಇಂಡಿಯಾದಲ್ಲಿನೇ ಅವರು ಸೋತು ಸುಣ್ಣಾಗಿ ಮನೆ ಸೇರ್ಕೊಂಡ್ಬಿಡ್ಲಿ. ಇಷ್ಟು ನಾವು ನಮ್ಮ ಸಮುದಾಯಕ್ಕೆ ಒಂದೆರಡು ವಿಚಾರಗಳನ್ನು ಚರ್ಚೆ ಮಾಡೋಣ ಸರ್. ಬಹುಮುಖ್ಯವಾಗಿ ಕೇಶವ್ ಸರ್, ನಮಗೆ ಕಾಣ್ತಿರುವಂಥದ್ದು ಕೆಲವು ಮಾದಿಗ ಮುನ್ನಡೆಯ ಕಾರ್ಯಕ್ರಮದಲ್ಲಿ ಕೆಲವು ಮೈಂಡ್ ವಾಶ್ ಆದಂಥ ಹುಡುಗರು ಅಂತಲೇ ಅನ್ಬೋದೇನೋ ಅವ್ರನ್ನ, ಅದರಿಂದ ಪ್ರೇರೇಪಿತರಾದರು ಅಂತ ಅನ್ಬೋದೇನೋ. ಕೆಲವು ಹುಡುಗರು ವಲಯ ಸಮುದಾಯದ ಕುರಿತು
ಸಾಮಾಜಿಕ ಮಾಧ್ಯಮದಲ್ಲಿ ಕಿಡಿಕಾರುವಂಥದ್ದು ಇದೆಲ್ಲ ನಡೀತದೆ. ಅಸ್ಪೃಶ್ಯ ಸಮುದಾಯಗಳೇ, ವಲಯ ಮತ್ತು ಮಾದಿಗ ಎರಡು ಅಸ್ಪೃಶ್ಯ ಸಮುದಾಯಗಳು ಇರಬೇಕಾದ್ರೆ ಮತ್ತು ಕಳೆದ ವರ್ಷದ ಚುನಾವಣೆ ಸಂದರ್ಭದಲ್ಲಿ ಅಥವಾ ಡಿಸೆಂಬರ್ 6ರಂದು ನಡೆದಂತಹ ಸಾಂಸ್ಕೃತಿಕ ಪ್ರತಿರೋಧ ಏನು ಐಕ್ಯತಾ ಸಮಾವೇಶ ಇತ್ತು, ಅದು ಎಲ್ಲ ವಲಯ ಮಾದಿಗ ಸಮುದಾಯದ ಐಕ್ಯತೆಗೆ ಕಾರಣವಾಗಿತ್ತು, ಒಟ್ಟಾಗಿದ್ರು. ಇಂಥ ಸಂದರ್ಭದಲ್ಲಿ ಇದು ಎಲ್ಲೋ ಒಂದು ಕಡೆಗೆ ಒಂದಾದರೂ ಅನ್ನೋದನ್ನ ಅದ್ರ ಒಡಿಲಿಕ್ಕೋಸ್ಕರ ಈ ಥರ ಹುಡುಗರನ್ನು ಮುಂದೆ ಬಿಟ್ಟಿದ್ದಾರೆ. ಸೊ ಈ ಆತಂಕಗಳನ್ನು ವಲಯ ಮಾದಿಗರು ಒಂದಾಗಿರಬೇಕು ಎಂಬ ಬಹುದೊಡ್ಡ ಆಶಯಗಳನ್ನ ಇಟ್ಕೊಂಡಿರುವಂಥ ಚಳುವಳಿಯ ನಾಯಕರಾಗಿರುವಂಥ ನೀವು ನಿಮ್ಮ ಈ ಹುಡುಗರಿಗೆ ಈ ಥರ ಹೇಳಿಕೆಗಳು ಕೊಡ್ತಿರುವಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೇಕು ಸರ್. ಒಳ ಮೀಸಲಾತಿ ಚಳವಳಿ ಏನಿದೆ ಅದು ಬೆಳೆದ ಬಂತ ಹಾದಿಯನ್ನು ನಾವು ಸೂಕ್ಷ್ಮವಾಗಿ ಆಮೇಲೆ ಇನ್ನೊಂದು ಅಂಶ ಸೇರಿಸ್ಬಿಡ್ತೀನಿ. ಇದು ನೋಡಿದ್ರೆ ಈ ಒಂದು ಚಳುವಳಿಯಲ್ಲಿ ಅಥವಾ ಒಳ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸ್ತಿರುವಂಥದ್ದು ಕರ್ನಾಟಕದಲ್ಲಿ ಯಾರು ಅಂತ ಗೊತ್ತಾಯಿದೆ. ಈ ಮಾದಿಗ ಮುನ್ನಡೆಯಲ್ಲಿ ಭಾಗವಹಿಸಿದ್ದವರು ಯಾರ ವಿರುದ್ಧ ಮಾತಾಡಬೇಕಾಗಿತ್ತು ಎಂಬ ಪ್ರಶ್ನೆಯೂ ಕೂಡ ಈ ಸಂದರ್ಭದಲ್ಲಿ ನೀವು ಚರ್ಚೆ ಮಾಡಬೇಕಾಗಿದೆ ಸರ್. ಭಾಳ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಕಾಲಘಟ್ಟದಿಂದನೂ ಕೂಡ ಅದರ ಪೂರ್ವ ಕಾಲಘಟ್ಟದಿಂದನೂ ಕೂಡ ಸಾವಿರಾರು ವರ್ಷಗಳಿಂದ ಮನುವಾದಿಗಳು ಸೌಲಭ್ಯಗಳನ್ನ ಕೊಡ್ತಕ್ಕಂಥ ನೆಪದಲ್ಲಿ ಜಾತಿ ವಿರುದ್ಧ ವೈರುಧ್ಯತೆಗಳನ್ನ ಸೃಷ್ಟಿ ಮಾಡಿ ಅವಕಾಶವಾದಿ ತನದ ದುರಾಸೆಗಳನ್ನ ತುಂಬಿ ಇದನ್ನು ಒಡೆದಾಳೋ ನೀತಿಯನ್ನು ಪ್ರತಿಪಾದಿಸ್ಕೊಂಬಂದಿದ್ದಾರೆ. ಈಗ ಮೀಸಲಾತಿಯನ್ನು ಕೂಡ ಒಳ ಮೀಸಲಾತಿಯನ್ನು ಕೂಡ ಹಾಗೆ SC ST OBCಗಳಲ್ಲಿ ಈಗ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಗಮನಿಸಿದ್ರೆ ಅದರಲ್ಲೂ ಕೂಡ ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯದ ವಿರುದ್ಧ ಎತ್ತುಕಟ್ಟತಕ್ಕಂಥ ಕೆಲಸವನ್ನು ಮನುವಾದಿ ಮತ್ತು ಬ್ರಾಹ್ಮಣವಾದಿ ಸಂಸ್ಕೃತಿಗಳು ಮಾಡ್ತಾ ಇದ್ದಾರೆ ಈ ಕೆಲಸನ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಇದು ಐತಿಹಾಸಿಕವಾಗಿ ಸಾವಿರಾರು ವರ್ಷದಿಂದ ನಡ್ಕೊಂಬಂದಿರೋ ಅದನ್ನು ಕೌಂಟರ್ ಮಾಡಿದ್ದಾರೆ. ವಚನಕಾರರಾಗ್ಬೋದು, ಅಂಬೇಡ್ಕರ್, ಬುದ್ಧ, ಬಸವ ಎಲ್ಲರೂ ಕೂಡ ಮಾಡಿದ್ದಾರೆ, ಬಾಬಾ ಸಾಹೇಬ್ ಎಲ್ಲರೂ ಕೂಡ. ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ, ಈ ನಿಜವಾಗಲೂ ಸೌಲಭ್ಯಗಳು ಕೊಡಬೇಕು, ಈ ಅಸ್ಪೃಶ್ಯ ಸಮುದಾಯಗಳನ್ನ ಮೇಲಕ್ಕೆತ್ತಬೇಕು ಅನ್ನೋ ಭಾವನೆಗಳಿದ್ರೆ ಅವ್ರು ನಿಜವಾಗ್ಲೂ ಪ್ರಗತಿಪರವಾದ ಹಾದಿಯಲ್ಲಿರ್ತಕ್ಕಂಥ ಹೋರಾಟಗಾರರ ಜೊತೆ ಚರ್ಚೆ ಮಾಡಿ ಆ ಸೌಲಭ್ಯಗಳು ಕೊಡೋದು ಮುಂದೇನು ಮಾಡಬೇಕು ಅದನ್ನು ಮಾಡಲಿ. ಆದರೆ ಯಾವುದೇ ಕಾರಣಕ್ಕೂ ಈ ಹೋರಾಟ ಏನಿದೆ ಅದನ್ನು ಇವರು ನಡೆಸೋವಂಥ ಅವಶ್ಯಕತೆ ಇಲ್ಲ, ಅದಕ್ಕೆ ಯಾರೂ ಮನ್ನಣೆ ಕೊಡೋದಿಲ್ಲ ಅಂತ ನಾವು ಸರ್. ವಲಯ ಮಾದಿಗ ವಿಚಾರಗಳು ಐಕ್ಯತೆ ಇದೆ, ಐಕ್ಯತೆ ಇದೆ. ಆದರೆ ಈ ಮಾದಿಗ ಮುನ್ನಡೆಯಲ್ಲಿ ಮೈಂಡ್ ವಾಶ್ ಆಗ್ತಿದ್ರೆ ಹುಡುಗರು ಅಂತ ಒಂದು ಆತಂಕ ಕಾಡ್ತಾ ಇಲ್ವಾ ಅಂತ ನಿಮಗೆ ಸರ್? ಅವರಿಗೆ ಒಳ ಮೀಸಲಾತಿಯನ್ನು ಕಳೆದ 1 ವರ್ಷದಿಂದ ಯಾರು ಅಪೋಸ್ ಮಾಡ್ತಾ ಇದ್ದಾರೆ? ಸತ್ಯವಾಗಿ ಮಾತಾಡೋಣ ಸ್ವಲ್ಪ. ನಾವು ವಲಯರು ಎಲ್ಲ ಅಪೋಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಖರ್ಗೆ ಅವರು ನಮ್ಮ ಇದ್ದಾಗ ಅದಕ್ಕೆ ನೀವು ಸುಗ್ರೀವಾಜ್ಞೆ ತಗೊಂಬರ್ರಿ ಅಂತ ಕೂಡ ಹೇಳಿದ್ರು. ಸುಮ್ಮನೆ ಯಾಕೆ ಮಾತಾಡ್ತೀಯಪ್ಪ, ಸುಗ್ರೀವಾಜ್ಞೆ ತಗೊಂಬಂದ್ಬಿಡು ಅಂತ ಅಂದ್ಬಿಟ್ರು. ಓಕೆನಾ? ಅವ್ರ ಮೇಲೆ ಒಂದು ಅಪವಾದ ಇತ್ತು, ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ರು ಅವರು. ಆದರೆ ನಮಗೆ ಕಳೆದ ವರ್ಷದಿಂದ ಎಲ್ಲಿ ವಲಯರು ಇದನ್ನ ಅಪೋಸ್ ಮಾಡಿದ್ದಾರೆ? ಅಪೋಸ್ ಮಾಡಿದವರು ಯಾರಂಗಾದ್ರೆ ಕೇವಲ ಲಂಬಾಣಿಯವರು. ಈವನ್ ನಾಟ್ ವಡ್ಡಾಸ್, ನಾಟ್ ಕೊರ್ವಾಸ್. ಹೌದಾ? ಆ 3 ಸಮುದಾಯಗಳಲ್ಲಿ ಅತ್ಯಧಿಕ ಬೆನಿಫಿಟ್ ಅನ್ನು ಪಡ್ತಕ್ಕಂಥವ್ರೆ ಲಂಬಾಣಿಗಳು. ಲಂಬಾಣಿಯವರು ಅಪೋಸ್ ಮಾಡಿದ್ದಾರೆ. ನೀವು ಮಾದಿಗ ಮುನ್ನಡೆ ಕಾರ್ಯಕ್ರಮದಲ್ಲಿ ಯಾರು ನನ್ಬೇಕು? ಯಾರು ಅಪೋಸ್ ಮಾಡಿದ್ರೆ ಅವ್ರು ನನ್ಬೇಕು. ಅಪೋಸೇ ಮಾಡಲಾರ್ದಂಥ ಮಂದಿನ ಅಥವಾ ಅಂಬೇಡ್ಕರ್ ಅಂತವ್ರನ್ನ ಅನ್ನೆಸರಾಗಿ ಮುಂದಕ್ಕೆ ತಗೊಂಡು ಬಂದು ಮಾತಾಡೋದು. ಹೌದಾ? ಸಾಂಸ್ಕೃತಿಕ ದಿವಾಳಿ ಅದು ಕಂಪ್ಲೀಟ್ ಇವ್ರದ್ದು ಹೆಂಗಿದೆ ಅಂತಂದ್ರೆ ಅವ್ರು ಹೇಳ್ಕೊಟ್ಟಿದ್ದಾರೆ, ಮಾದಿಗರಿಗೆ ವಿಚಾರಣೆ ಬೇಡ, ಮಾದಿಗರಿಗೆ ವಿಚಾರಣೆ ಬೇಡ ಅಂತಂದ್ರೆ ವಿಚಾರ ಬೇಡ 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 ಅಂತಂದ್ರೆ ಅವ್ನು ಎಲ್ಲಿಗೆ ಬರ್ತಾನೆ? ಅವನು ರೆಕ್ಕೆ ಮುರಿದುಕೊಂಡಿರ್ತಕ್ಕಂಥ ಪಕ್ಷಿ ಹಾಕಿದ್ದನ್ನ ತಿನ್ನೋ ಪಕ್ಷಿ ಆಗುತ್ತೆ. ರೆಕ್ಕಿರೋ ಪಕ್ಷಿ ರೆಕ್ಕೆ ಬಡ್ಕೊಂಡು ಅದು ಮೇಲಕ್ಕೆ ಹೋಗುತ್ತೆ ಒಂದೊಂದ್ಸಲ. ನಮ್ಮ ಇವರು ವಿಚಾರ ಬೇಡ ಅಂತಂದ್ರೆ ಅರ್ಥ ಏನದು? ರೆಕ್ಕೆ ಮುರಿತಕ್ಕಂಥದ್ದು ಅರ್ಥನೇ ಅದು. ಫಾರ್ ಎಕ್ಸಾಂಪಲ್, ವಲಯರು ಇದ್ರೆ ನೀವು ಯಾರಾದ್ರೂ ಎಷ್ಟಾದ್ರು ಮಾತಾಡ್ರಿ, ಆದರೆ ಎಲ್ಲರ ಬೆಳವಣಿಗೆ ಈ ಕಳೆದ 40-50 ವರ್ಷಗಳೇ. ಆದರೆ 2000 ವರ್ಷಗಳ ಆ ಶೋಷಣೆ ಅದಲ್ಲ, ಯಾರು ವಲಯರು ಮಾಡಿದ್ರ? 2000 ವರ್ಷಗಳ ಶೋಷಣೆ ವಲಯರು ಮಾಡಿದ್ರ? ಈ ಎಚ್ಚರಿಕೆ ಬೇಕಲ್ಲ ಸ್ವಲ್ಪ. ಅವರು ಯಾವ ರೀತಿ ಸ್ವಲ್ಪ ಮೇಲ್ಚಲನೆ ಆಗಿದ್ದಾರೆ, ಯಾಕಾದರೂ ಅದು ಎರಡನೇ ಮಾತದು. ಅದು ಎರಡನೇ ಮಾತು. ನಮಗೂ ಇದೆ ಇನ್ನೂ ಅವಕಾಶ, ಮಾದಿರೂ ಇನ್ನೂ ಸಾಕಷ್ಟು ಅವಕಾಶಗಳಿವೆ ಆ ರೀತಿ ಆಗಲಿಕ್ಕೆ. ಆದರೆ 2000 ವರ್ಷಗಳ ಬ್ರಾಹ್ಮಣ್ಯದ ಅಸಮಾನತೆ, ಜಾತಿ ಶೋಷಣೆ ವಿಷಯದಲ್ಲೂ ನೀವು ಸೈಲೆಂಟ್ ಆಗಿ ನಿನ್ನ ಮನೆ ಡೆವಲಪ್ ಆಗಿರ್ತಕ್ಕಂಥ ಸಮುದಾಯದ ಬಗ್ಗೆ ಹೆಚ್ಚೆಚ್ಚು ಮಾತಾಡೋದು, ಅಂಬೇಡ್ಕರ್ನ ಒಂದು ಸಮುದಾಯಕ್ಕೆ ಕಟ್ಟಿ ಮಾತಾಡೋದು, ಒಬ್ಬ ಜಾಗತಿಕ ಪ್ರಸಿದ್ಧವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿನ ನೀವು ತೀರಾ ಅಂದ್ರೆ ಇದು ಕಂಪ್ಲೀಟ್ RSS ಪ್ರಾಯೋಜಿತ ಮನಸ್ಥಿತಿಗಳ ಈ ರೀತಿ ಮಾತಾಡಿಸ್ತಾ ಇದ್ದೀವಿ. ನಾವು ಕಂಡ ಮಟ್ಟಿಗೆ RSS ತಂದು
ಒಂದು ತಂತ್ರಗಾರಿಕೆ ಆ ಜಾತಿಗಳ ಯಾವ ಸಮುದಾಯದ ಅಸ್ಮಿತೆಗಳಿರ್ತವೋ ಅವರ ವಿರುದ್ಧ ಮಾತಾಡಿಸ್ಬೇಕಂದ್ರೆ ಆ ಸಮುದಾಯದ ನಾಯಕರಿಂದಲೇ ಮಾತಾಡ್ಸೋದು, ಮುಖಂಡರಿಂದಲೇ, ಮಕ್ಕಳಿಂದಲೇ ಮಾತಾಡ್ತಿದ್ರೆ ಅವ್ರು ಯಾರ ವಿರುದ್ಧ ಮಾತಾಡಬೇಕು? ನಿಮ್ಮ ವಿರುದ್ಧನೇ ಮಾತಾಡ್ಬೇಕಲ್ಲ. ಬ್ರಾಹ್ಮಣ ವಿರುದ್ಧ ಮಾತಾಡ್ಬೇಕು ಅವರು. ಅದಕ್ಕೆ ಬ್ರಾಹ್ಮಣರ ವಿರುದ್ಧ ಮಾತಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ನೀವು ಅಂಬೇಡ್ಕರ್ನ ವಿರುದ್ಧ ಮಾಡ್ರಿ, ಒಲೆಯರ್ನ ವಿರುದ್ಧ ಮಾಡ್ರಿ. ಯಾಕೆ ಮಾಡ್ರಿ? ಅದಕ್ಕೆ ನಾನು ಮೊನ್ನೆ ಒಂದು ವಾಟ್ಸಾಪ್ನಲ್ಲಿ ನಾನು ರಿಪ್ಲೈ ಮಾಡಿದೆ. ನಾನು ಒಂದು ಯುದ್ಧದಲ್ಲಿ ಹಲವಾರು ಸಮುದಾಯಗಳು ಭಾಗವಹಿಸ್ತವೆ, ಒಬ್ಬರು ಪರವಾಗಿ ಒಬ್ಬರು ವಿರುದ್ಧವಾಗಿರ್ತವೆ. ಅದು ರಾಜರ ಯುದ್ಧಗಳವೆಲ್ಲ. ಆದರೆ ನಾವು ನೀವಿಬ್ಬರು ಇರ್ತೀವಿ, ನಾವಿಬ್ಬರು ಶತ್ರುಗಳಂತ ನಾವು ಬಿಂಬಿಸ್ಕೊಳ್ತೀವಿ. ಹೋಗ್ಲಿ, ಅದೊಂದೇ ಆಧಾರದ ಮೇಲೆ ನಾವು ಪರ್ಮನೆಂಟ್ ಆಗಿ ಶಾಶ್ವತ ವೈರಿಗಳಂತ ಅಂದ್ಕೋಬೋದಾ? ಅಂದ್ಕೊಳಕ್ ಸಾಧ್ಯ ಇಲ್ಲ. ಹಂಗ ಸಾಧ್ಯ ಇಲ್ಲ, ಹೌದಲ್ಲ? ನಾನು ಹಲವಾರು ಪ್ರಸಂಗಗಳನ್ನು ಮಾತಾಡ್ಬೋದು, ಒಂದಲ್ಲ. ಯಾಕಂದ್ರೆ ಸಮಯ ಬಹಳ ಕಡಿಮೆ ಇರೋದ್ರಿಂದ ನಾನು ಅಷ್ಟೆಲ್ಲ ಹೇಳೋಕ್ಕಾಗಲ್ಲದು. ಆದರೆ ವಲಯರನ್ನ ಟಾರ್ಗೆಟ್ ಮಾಡೋದು, ಅಂಬೇಡ್ಕರ್ ವಿಷಯಗಳನ್ನ ಟಾರ್ಗೆಟ್ ಮಾಡೋದು ಸರಿಯಾದ ಕ್ರಮ ಅಲ್ಲ. ಮತ್ತೆ ಕಳೆದ ಒಂದು ವರ್ಷದಿಂದ ನಾವು ನಡೆಸ್ತಕ್ಕಂಥ ಹೋರಾಟದಲ್ಲಿ ಸಕ್ರಿಯವಾಗಿದ್ದಾರೆ, ನಮ್ಮ ಜೊತೆಗಿದ್ದಾರೆ, ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮಾದಿಗ ಮೀಸಲಾತಿ ಹೋರಾಟ ಅನ್ನೋದನ್ನ ನೀವು ಸಾಮಾಜಿಕ ನ್ಯಾಯ ಮಾಡ್ಲಿಕ್ಕೆ ಈ ಒಂದು ಒಗ್ಗೂಡು ಮತ್ತೆ ಈ ಒಗ್ಗಟ್ಟ ಕಾರಣ ಅಂತ ಮತ್ತೆ ಮಾದಿಗರಂತಂದ್ರೆ ಬರೀ ಮಾದಿಗರಲ್ಲ, ಮಹಾ ಆದಿಗರು. ಪುರಾತನ ಕಾಲದಿಂದಲೂ ಕೂಡ ಅಸ್ಪೃಶ್ಯ ಸಮಾಜವರು ಆಡಳಿತ ಮಾಡಿದಂಥವ್ರು, ಮಹಾ ಆದಿಗರವರು. ಅದಕ್ಕೆ ನಾವು ಇಡೀ ಎಲ್ಲ SC ST OBCಗಳು ಎಲ್ಲರಲ್ಲೂ ಕೂಡ ಒಳ ಮೀಸಲಾತಿ ಸಮಸ್ಯೆ ಇವತ್ತು ತಲೆದೂರಿದೆ. ಅದನ್ನ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕಂದ್ರೆ ಅಣ್ಣತಮ್ಮದಿರ್ತರ ಸಮಪಾಲು ಸಮಬಾಳನ್ನ ಹಂಚ್ಕೋಬೇಕು ಅಂತ ಪ್ರತಿಪಾದಿಸ್ತಕ್ಕಂಥ ಮೀಸಲಾತಿಯ ಅನುಷ್ಠಾನದ ಯಶಸ್ವಿ ಪಾಯಿಂಟ್ ಯಾವ್ದಂದ್ರೆ ಒಳ ಮೀಸಲಾತಿನೇ. ಮೀಸಲಾತಿಯ ಯಶಸ್ವಿ ಪಾಯಿಂಟ್ ಯಾವುದು? ಎಲ್ಲರಿಗೂ ಸಮಾನವಾಗಿ ಸಿಗಬೇಕಂತಕ್ಕಂಥ ಯಶಸ್ವಿಯಾದಂತ ಒಂದು ಸಮಾನತೆ ಪಾಯಿಂಟ್ ಯಾವ್ದಂದ್ರೆ ಅದು ಒಳ ಮೀಸಲಾತಿನೇ. ಇದು ಹಂಗಾಗಿ ಇದು ಬ್ರಾಹ್ಮಣರು ಮಾತಾಡ್ತಾರೆ, ಈ ನಮ್ಮವರು ಮಾತಾಡಕ್ಕೆ ಆಗೋದಿಲ್ಲ ವಿಷಯ. ಒಂದು ಚಿಕ್ಕ ಬದಲಾವಣೆ ಕಂಡುಬರ್ತದೆ ಈ ಸತಿ. ಕಳೆದ ಚುನಾವಣೆಗೆ ಅಥವಾ ಹಿಂದೆ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಅತಿ ಹೆಚ್ಚು ವಲಯ ಮಾದಿಗ ಶಾಸಕರು ಗೆದ್ದು ಬಂದಿರುವ ಕಾಂಬಿನೇಷನ್ ಇದೆ. ನಾವಿಲ್ಲ ಅಂತ ಹೇಳ್ತಾ ಇರೋದಲ್ಲ. ಅದು ಏನೇ ಆಗಲಿ, ನೀವು ಅಪೋಸ್ ಯಾರು ಮಾಡ್ತಾ ಇದ್ರೆ ಲಮಣ ಅವ್ರು ಮಾಡ್ತಾರೆ, ಅವ್ರ ವಿರುದ್ಧ ಯಾಕೆ ಮಾತಾಡಲ್ಲ? ನೀವು ಏನು ಬರೆದು ಕೊಟ್ಟಿರ? ನಾವು ನಿಮ್ಮ ವಿರುದ್ಧ ಮಾತಾಡಲ್ಲ. ಯಾರು ನಮ್ಗೆ ಇಷ್ಟ ಇಲ್ವೋ ಅವ್ರು ಅಷ್ಟೇ ಮಾತಾಡ್ತಾರೆ ಅಂತ ಬರ್ಕೊಟ್ಟಿರಿ ನೀವು. ಲಮಣ ಅವರಲ್ಲ, ಟಿಲ್ ಟು ಡೇಟ್ ಅವರು ಸದಾಶಿವ ಅಂದಕೊಳ್ಳಿ ಇಮಿಡಿಯೇಟ್ ಹೊರಗೆ ಬರ್ತಕ್ಕಂಥವ್ರು ಲಮಣ ಅವರು. ಆದ್ರೆ ಸದಾಶಿವ ಆಯೋಗದ ವರದಿ ಬಗ್ಗೆ ಇನ್ನೊಂದು ತಪ್ಪು ಕಲ್ಪನೆ ಸಾಮಾಜಿಕವಾಗಿ ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಸಮಾಜದಲ್ಲಿ ಹರಡಿರುವಂಥದ್ದು, ಇದು ಎಲ್ಲೋ ಸ್ಪೃಶ್ಯ ಜಾತಿಗಳನ್ನ ಹೊರಗಡೆ ಇಡುವಂತ ಪ್ರಸ್ತಾಪ ಮಾಡಿಬಿಟ್ಟಿದೆ ಅನ್ನುವಂಥ ಮಾತುಗಳನ್ನ ಹಬ್ಬಿಸಿದ್ದಾರೆ. ಇದನ್ನ ಇವನ್ ಬಿಜೆಪಿ ಕೂಡ ಮಾತನ್ನ ಹೇಳುತ್ತೆ, ಏನೋ ನಿಮ್ಮನ್ನ ಹೊರಗಡೆ ಇಡುವಂತ ನಮ್ಮ ಯಾವುದೇ ಇಲ್ಲ ಅಂತ. ಇಲ್ಲ ಅಂದ್ರೆ ಸದಾಶಿವ ಆಯೋಗದ ವರದಿನಲ್ಲಿ ಇಲ್ಲ ಅಂತ ಇರ್ಬೇಕಾದ್ರೆ ಇವ್ರು ಯಾಕೆ ಇದನ್ನ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದಾರ ಅಂತ. ಒಂದು ಏನಾಗಿದೆ, ಕಾಂಗ್ರೆಸ್ ಅವರು ಕೂಡ ನಾನು ಒಂದು ಮಾತು ಹೇಳ್ಬಿಡ್ತೇನೆ. ಕಾಂಗ್ರೆಸ್ ಅವರಿಗೆ ಒಳ ಸದಾಶಿವ ಆಯೋಗದ ಬಗ್ಗೆ ಆಗ್ಬೇಕಂತಾರೆ. ಅದು ಆಲ್ರೆಡಿ ಸದಸ್ಯ ಯಾವುದು ನಮ್ಮ ಮಾಧುಸ್ವಾಮಿ ನೇತೃತ್ವದ ಸಮಿತಿಯಲ್ಲಿ ಶಿಫಾರಸ್ ಆಗಿದೆ. ಅದು ಎಷ್ಟಾಗಿದೆ ನಾಗಮೋಹನ್ ದಾಸ್ ಎರಡೂ ಶಿಫಾರಸ್ ಮಾಡಿರೋದು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆರ್ಡರ್ನಲ್ಲಿ, ದ ಪಾರ್ಟ್ 1A ಆಫ್ ಸದಾಶಿವ ಕಮಿಷನ್ ವಿ ಹ್ಯಾವ್ ಆಕ್ಸೆಪ್ಟೆಡ್ ಇಟ್ ಅಂತಾರೆ ಅವರು. ಅಂದ್ರೆ ಅದರ ಆಶಯಗಳನ್ನು ನಾವು ಒಪ್ಕೊಂಡಿವಿ, ಉಳಿದಂತ ವಿಷಯದಲ್ಲ ನಾವು ಅದನ್ನು ಕ್ಲೋಸ್ ಮಾಡ್ಕೊಂಡಿವಿ ಅಂತಾರೆ. ಏನೇ ಆಗಲಿ, ಕುರುಡನ ಬೇಕಾಗಿತ್ತು ಅದು ಕಣ್ಣು ಕೊಟ್ಟಿದೆ, ಅದು ಸರಿಯಾಗಿಲ್ಲ ಅಂತ ಅನ್ನೋದಷ್ಟೇ ನಮ್ಮ. ಆದ್ರೆ ಕಾಂಗ್ರೆಸ್ನವರು ಮತ್ತೊಂದು ಸಲ ನೀವು ಅದನ್ನು ಓಪನ್ ಆದ್ರೂ ಮಾಡ್ರಿ, ಓಪನ್ ಮಾಡಿ ಸರಿಯಾದ್ರೂ ಮಾಡ್ರಿ. ನೀವು ಓಪನ್ ಮಾಡಕ್ ಇರೋದಿಲ್ಲ, ಸರಿ ಮಾಡಕ್ ಇರೋದಿಲ್ಲ, ಬರೀ ಸದಸ್ಯ ಆಯೋಗ ನಾವು ಕಳಿಸ್ತಾ ಇದೀವಿ. ಕಾಂಗ್ರೆಸ್ನವರು ಕೂಡ ಗೊಂದಲ ಮೂಡಿಸ್ತಕ್ಕಂಥದ್ರಲ್ಲಿ ಅವರು ಕೂಡ ಕಡಿಮೆ ಇಲ್ಲ, ಅವ್ರೇನು ಕಡಿಮೆ ಇಲ್ಲ. ಇವರು ಈ ರೀತಿ ನಮ್ಮ ಸಮುದಾಯವನ್ನು ವಿಭಜಿಸಿದ್ರೆ ಕಾಂಗ್ರೆಸ್ ಅವರು ಗೊಂದಲ ಮಾಡ್ತಾ ಇದ್ದಾರೆ. ಎರಡೂ ವಿಷಯಗಳನ್ನ ಸಮುದಾಯ ಬಹಳ ಎಚ್ಚರಿಕೆಯಿಂದ ತಗೋಬೇಕು. ನಮ್ಮ ಒಳ ಮೀಸಲಾತಿ ಇದು ಮುಂದುವರೆದ ನಾವು ಏನಂತವಲ್ಲ ಮುನ್ನಡೆಯ ನಮ್ಮ ಹೋರಾಟ ಮುನ್ನಡೀತದೆ. ನಮ್ಮ ಹೋರಾಟ ಮುನ್ನಡೀತದೆ ಈಗ ನೆಕ್ಸ್ಟ್, ಹೌದಲ್ಲ? ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಯಾರ ವಿರುದ್ಧ ಮಾತಾಡ್ಬೇಕೀಗ? ಯಾರು ಅಧಿಕಾರದಲ್ಲಿದೆ ಅವ್ರ ವಿರುದ್ಧ ಮಾತಾಡ್ತೀವಿ. ಮತ್ತೆ ಹಂಗಂತ ನೀವು ನಮ್ಮ ಬಿಜೆಪಿ ವಿರುದ್ಧ ಹೆಂಗ್ ಮಾತಾಡ್ತಾ ಅನ್ಬೇಡ್ರಿ. ಅಧಿಕಾರದಲ್ಲಿ ಯಾವ್ದು ಇರ್ತಾರೆ ಅವ್ರ ವಿರುದ್ಧ ಮಾತಾಡ್ತೀವಿ ನಾವು. ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ಬಿಫೋರ್ ಆಗಿ ಅಲ್ಲಿ ಅವರು ಬಿಲ್ ಅನ್ನು ಮಂಡಿಸಿಕೊಂಡು ಹೊರಗೆ ಬರಲಿ, ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಏನಾದ್ರು ಆದ್ರೂ ಕೂಡ ಅದು ಸುಪ್ರೀಂ ಕೋರ್ಟ್ಗೆ ಸಲ್ಲುತ್ತೆ ಶ್ರೇಯಸ್ಸು, ನಿಮ್ಮ ಬಿಜೆಪಿಗಲ್ಲ. ನಿಮ್ಮ ಬಿಜೆಪಿಗೆ ಸುಪ್ರೀಂ ಕೋರ್ಟಿನ ನೀವು ಮಾತಾಡೋದು ನಿಮ್ಮಷ್ಟು ಮೂರ್ಖರು ಬಹುಶಃ ಯಾರು ಇರ್ಲಿಕ್ಕಿಲ್ಲ ಅಂತ ಅನ್ಸದ. ಅದು ಕಾನೂನಲ್ಲಿ ಕೂಡ ಎಲ್ಲಿ ಇಲ್ಲ ಆ ರೀತಿ. ಜಡ್ಜು ಬಹುಶಃ ನನಗೂ ಪರಿಚಯ ಇರ್ತಾನೆ, ನನಗೆ ಪರಿಚಯ ಕೂಡ ನನ್ನ ಜಡ್ಜು ನಾನು ಹೇಳ್ದಂಗೆ ಕೇಳಿದ ನಂತರ ಯಾರಾದ್ರು ಪ್ರೆಜುಡಿಸ್ ಆಗುತ್ತೆ. ಅದು ಹಂಗ ಅನ್ಬಾರ್ದು. ಆ ಒಂದು ಸಂಸ್ಥೆಯ ಸ್ವಾಯತ್ತತೆಗೆ ಧಕ್ಕೆ ಬರ್ತಕ್ಕಂಥ ವಿಷಯ. ಇವನ್ ಇದನ್ನ
ಕಂಟೆಂಪ್ಟ್ ಆಫ್ ಕೋರ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ದಿದ್ರು ಕೂಡ ಈಗ ಯಾರಾದ್ರೂ ನಮ್ಮ ಎದುರಾಳಿಗಳು ಅನ್ಬೋದು, ಏನ್ರಿ ಅವ್ರಿಗೆ ನಿಮ್ಗೆ ಪರಿಚಯ ಇತ್ತಂತಲ್ಲ ಅದಕ್ಕೆ ನೀವು ಆರ್ಡರ್ ಮಾಡಿರೋ ಅಂತ ಯಾರು ಅನ್ಬೋದಲ್ಲ. ಮಾಡೋರು ಕೂಡ ನೀವು ಅಡ್ಡಿಪಡಿಸಿದಂಗೆ ಆಗುತ್ತೆ. ಈಗ ಮಾಡೋರಿಗೆ ಕೈ ಕಟ್ಟದಂಗೆ ಆಗುತ್ತೆ. ಅದು ಸ್ವತಂತ್ರವಾಗಿಲ್ಲ ಅವರು, ಹೌದಲ್ಲ. 12 ಜನವರಿಗೆ ಮತ್ತೆ ಯಾರನ್ನ ಕರೆಸಿ ಮಾತಾಡಿಸ್ತಾರಂತೆ ಯಾರೋ ಮಾಜಿ ಜಡ್ಜ್ ಕೂಡ. ಇದು ಈ ಸಂದರ್ಭದಲ್ಲಿ ಅಲ್ಲ. ಇದು ಅದೇಳಕ್ಕೆ ಏನಾಗ್ತದೆ ಆಗಲಿ, ಆದ್ರೂ ಕೂಡ ಅದು ಆ ಕ್ರೆಡಿಟ್ ಗೋಸ್ ಟು ಓನ್ಲಿ ಸುಪ್ರೀಂ ಕೋರ್ಟ್, ನಾಟ್ ಯು ಪೀಪಲ್. ಓಕೆ ಸರ್, ಅಂತಿಮ ಒಂದೇ ಒಂದು ಪ್ರಶ್ನೆ ಇದೆ. ತುಂಬ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀರಾ. ಏನಂತಂದರೆ ಮಾದಿಗ ಮುನ್ನಡೆಯಲ್ಲಿ ಬಹುಮುಖ್ಯವಾಗಿ ಕಾಣಿಸ್ಕೊಂತಿರುವಂತಹ ಮತ್ತೊಂದು ಮುಖ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ಇವ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯನ್ನು ಮಾತನ್ನು ಸಮುದಾಯ ಎಚ್ಚರಿಸುವಂಥ ಕೆಲವೊಂದು ಟೀಕೆಗಳು ಬರ್ತಾ ಇದೆ. ಮಾದಾರ ಚೆನ್ನಯ್ಯ ಸ್ವಾಮೀಜಿ RSSನ ಒಂದು ವಾಕ್ತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ಸಂವಿಧಾನಕ್ಕೆ ಅಪಾಯ ತರುವಂತಹ ಬೆಳವಣಿಗೆಗಳಾಗ್ತಿರ್ಬೇಕಾದ್ರೆ ಸ್ವಾಮೀಜಿಯವರ ವರ್ತನೆಗಳು ಒಂದು ರೀತಿಯಲ್ಲಿ ಸಮುದಾಯಕ್ಕೆ ದ್ರೋಹ ಬಗೆಯುತ್ತಿವೆ ಎಂಬ ಟೀಕೆಗಳು ಇರ್ತಾಯಿದ್ದಾವೆ. ಇದನ್ನು ಸಮುದಾಯ ಹೇಗೆ ಅಡ್ರೆಸ್ ಮಾಡುತ್ತೆ ಸರ್? ಕೇಶವಮೂರ್ತಿ ಸರ್, ನಿಮ್ಮ ಅಭಿಪ್ರಾಯ? ನಾವು ಐತಿಹಾಸಿಕವಾಗಿ ಇವತ್ತು ನಮಗೆ ವಚನ ಚಳವಳಿಯ ಇತಿಹಾಸದಲ್ಲಿ ಪ್ರಮುಖವಾಗಿ ಬರೋದು ಮಾದಾರ ಚೆನ್ನಯ್ಯ ಸ್ವಾಮೀಜಿ. ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಆವಾಗಿನ ಕಾಲದ ಲೋಕಾಯುತರು ಮತ್ತು ಆವಾಗಿನ ಅವರ ತತ್ವಜ್ಞಾನಿಗಳು, ಅಗ್ರಹಾರ ಬ್ರಾಹ್ಮಣ ಸಂಸ್ಕೃತಿ ವಿರುದ್ಧ ಸಿಡಿದೆದ್ದಂಥವ್ರು ಮಾದಾರ ಚೆನ್ನಯ್ಯನವರು, ಮೂಲ ಮಾದಾರ ಚೆನ್ನಯ್ಯನವರು. ಅವರ ಹೆಸರು ಮತ್ತು ಇತಿಹಾಸ ಜೀವಂತ ಉಳಿಬೇಕು ಅಂದರೆ ಮುಂದಿನ ತಲೆಮಾರುಗಳಿಗೂ ಕೂಡ ನಾವು ಈಗ ಸದ್ಯಕ್ಕೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳಲ್ಲಿ ನಾನು ಮಾಡ್ತಕ್ಕಂಥ ರಿಕ್ವೆಸ್ಟ್ ಏನಂತಂದರೆ, ನಮ್ಮ ಮಾದಿಗ ಸಮುದಾಯದ ಎಲ್ಲ ನಾಯಕರುಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಚಳವಳಿಯ ನಾಯಕರುಗಳು ನಿಮಗೆ ಕೈ ಮುಗಿದು ಕೇಳ್ತೀವಿ, ದಯವಿಟ್ಟು ನೀವು ಮಾದಾರ ಚೆನ್ನಯ್ಯ ಹೆಸರನ್ನ ಕೈ ಬಿಟ್ಟುಬಿಡ್ರಿ. ಶಾಶ್ವತವಾಗಿ ಐತಿಹಾಸಿಕವಾಗಿರ್ತಕ್ಕಂಥ ಬಸವಣ್ಣನವರ ಪರಿಕಲ್ಪನೆಯ ನನ್ನ ಅಪ್ಪ ಮಾದಾರ ಚೆನ್ನಯ್ಯ ಅಂತ ಹೇಳಿದಾರಲ್ಲ, ಆ ಮಾದಾರ ಚೆನ್ನಯ್ಯನ ಇತಿಹಾಸವನ್ನು ಜೀವಂತ ಉಳಿಸೋ ಪ್ರಯತ್ನ ಮಾಡಬೇಕಂದ್ರೆ ತಾವು ದಯವಿಟ್ಟು ತಮ್ಮ ಹೆಸರನ್ನು ತೆಗೆದುಬಿಡಿ. ಬೇಕಾದ್ರೆ ಮಠ ಮಾಡ್ಕೊಳ್ಳಿ, ಆದರೆ ಅವ್ರ ಹೆಸರನ್ನ ಮಾತ್ರ ಕ್ಯಾರಿ ಮಾಡಬೇಡ್ರಿ. ಯಾಕೆ ನಿಮ್ಮ ನಡವಳಿಕೆಗಳು, ಆಚಾರ ವಿಚಾರಗಳು ಎಲ್ಲವೂ ಕೂಡ ಆ ಇತಿಹಾಸಕ್ಕೆ ಮಸಿ ಬೀಳ್ತಕ್ಕಂಥ ಕೆಲಸ ಆಗ್ತಾಯಿದೆ. ಅದನ್ನು ದಯವಿಟ್ಟು ನಾವು ಕೇಳೋದೇನಂತಂದರೆ, ನಿಮ್ಮ ಹೆಸರನ್ನು ಬದಲಾವಣೆ ಮಾಡಿರಿ. ನಮ್ಮ ಸಮುದಾಯದ ನಕ್ಷತ್ರ, ಐತಿಹಾಸಿಕವಾಗಿರ್ತಕ್ಕಂಥ ನಕ್ಷತ್ರ ಆ ಮಾದಾರ ಚೆನ್ನಯ್ಯವರ ಇತಿಹಾಸನ ಉಳಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಮನವಿ ಮಾಡ್ಕೊತಾ ಇದ್ದೀವಿ. ಓಕೆ ಸರ್, ಏನಾದರೂ ಹೇಳ್ತೀರಾ? ಮಾದಾರ ಚೆನ್ನಯ್ಯ ಸರ್, ಈಗ ಮಾದಾರ ಚೆನ್ನಯ್ಯಂದು ಒಂದು ವಚನ ಇದೆ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ವಲಸೆಯತಕ್ಕೆ. ಅಂದರೆ ನಡೆದಂತೆ ನುಡಿದರೆ ಅಥವಾ ನುಡದಂತೆ ನಡೆದರೆ ಕುಲವೆಂಬುದು ಅಥವಾ ವಲಸೆ ಎಂಬುದು ಎಲ್ಲಿಂದ ಬಂತು? ಚೆನ್ನಯ್ಯ, ನೀನು ಮಾತಾಡೋದೇ ಬೇರೆ, ನಡೆಯೋದೇ ಬೇರೆ. ನೀನು ಹಂಗೆ ಆ ಚೆನ್ನಯ್ಯನಿಗೆ ವಾರಸುದಾರನಾಗ್ತಿದೆ. ಆ ಚೆನ್ನಯ್ಯನಿಗೆ ವಾರಸುದಾರ ಆಗಬೇಕಾದ್ರೆ ನಡೆ ನುಡಿಗಳು ಕರೆಕ್ಟಾಗಿರ್ಬೇಕು. ಮತ್ತೆ ಆ ಚೆನ್ನಯ್ಯನ ವಾರಸುದಾರ ಆಗಬೇಕಾದ್ರೆ ಬ್ರಾಹ್ಮಣ್ಯದ ವಿರುದ್ಧ, ಜಾತಿ ಅಸಮಾನತೆ ವಿರುದ್ಧ ಮಾತಾಡ್ತಕ್ಕಂಥ ಮನುಷ್ಯರು ಮಾತ್ರ ಚೆನ್ನಯ್ಯನ ವಾರಸುದಾರ ಆಗ್ತಾರೆ. ನಿಮ್ಮಂಥವ್ರು ಆಗಲ್ಲ. ನಿಮ್ಮ ಮನೆಯಲ್ಲಿ RS ಅವ್ರನ್ನ ಇವ್ರನ್ನ ಕಟ್ಕೊಂಡು ಸಾವಿರಾರು ಕೋಟಿ ಇವತ್ತು ಏನು ಗಳಿಸ್ಕೊಂಡಿರಿ ನಿಮ್ಮ ಮಠದಲ್ಲಿ ಇಟ್ಕೊಂಡಿರಿ. ಮಠದಲ್ಲಿ ಇಟ್ಕೊಂಡು ಏನು ಮಾಡ್ತೀರಿ ನೀವು? ಏನೋ ಸ್ಕೂಲ್ ತೆಗೆದ್ರೆ, ಕಾಲೇಜ್ ತೆಗೆದ್ರೆ, ನಥಿಂಗ್, ಎಲ್ಲೆಲ್ಲಿಲ್ಲ. ಮತ್ತೆ ಹೋಗ್ಲಿ ಬಿಡಿ, ನಾವು 111 ದಿನಗಳು ನಾವು ಹೋರಾಟ ಮಾಡಿದ್ವಿ. ಯಾಕೆ ನೀನು ಬರಲಿಲ್ಲ? ಸಮುದಾಯದ ಒಬ್ಬ ಸ್ವಾಮಿಯಾಗಿ ಎಲ್ಲ ಬೇರೆ ಸ್ವಾಮೀಜಿಗಳು ಬಂದರು. ಷಡಕ್ಷರ ಮುನಿ ಬಂದ, ನಮ್ಮ ಬಸವರಾಜ ಸ್ವಾಮೀಜಿ ಬಂದರು, ಬೇರೆಯವರೆಲ್ಲ ಬಂದು ಹೋಗಿದ್ದಾರೆ. ನಾವು ಅವ್ರನ್ನ ಯಾರನ್ನೂ ಕರೆದಿಲ್ಲ. ಮತ್ತೆ ನೀನು ಯಾಕೆ ಬರಲಿಲ್ಲ? ಹೌದಾ? ಅಂದರೆ ಅದಕ್ಕೆ ಪ್ರಶ್ನೆಗಳಾಗಬೇಕಾದ್ರೆ ತುಂಬ ಇವೆ ನಮಗೀಗ, ಏನ್ರಿ? ಹಂಗಾಗಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಈ ಸಮುದಾಯದ ಸ್ವಾಮೀಜಿ ಅಲ್ಲ ನಮ್ಮ ಪ್ರಕಾರ. ನೋ ಈಸ್ ನಾಟ್ ಅವರ್ ಸ್ವಾಮೀಜಿ. ಆತ ಬ್ರಾಹ್ಮಣರ ಓಣಿಗಳಿಗೆ ಹೋಗಿ ತಿರುಗಾಡೋದು, ಪೇಜಾವರ ಶ್ರೀಗೆ ನಮಸ್ಕಾರ ಮಾಡೋದು. ನಾವಂತೀವಲ್ಲ, 4000 ವರ್ಷಗಳ ಇತಿಹಾಸ ಇದೆ ಮಾದಿಗ ಸಮುದಾಯಕ್ಕೆ. ಎಂದು ಅದು ಬ್ರಾಹ್ಮಣರ ಜೊತೆಗೆ ಸಂಧಾನ ಮಾಡಿಕೊಂಡಂಥ ಇತಿಹಾಸ ಇದ್ರೆ ಒಂದು ವೇಳೆ ಚಾಲೆಂಜಿಂಗ್ ಆಗಿ ನಾನು ಮಾತಾಡ್ತೀನಿ ಈಗ. ಮಾದಾರ ಸ್ವಾಮೀಜಿ ನೀನು ನಿಂತ್ಕೋಬೇಕಂತೀನಿ ನಾನು. 4000 ವರ್ಷಗಳು, ನಾಟ್ ಸಿಂಗಲ್ ಅಥವಾ 50 ವರ್ಷ ನೂರಲ್ಲ, 4000 ವರ್ಷಗಳು ಸಿಂಧು ಸಂಸ್ಕೃತಿಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಾವು ಬ್ರಾಹ್ಮಣರನ್ನ ಭಾಳ ದೂರಿಟ್ಟೆ ನಾವು ಬದುಕಿದಂಥವ್ರು. ಅದು ಬ್ರಾಹ್ಮಣರು ನಮ್ಮ ಓಣಿಗೆ ಬಂದರೆ ನಮಗೆ ಅಪಶಕುನ. ಅದು ಆ ರೀತಿ ಭಾವಿಸಿದಂಥವ್ರು ನಾವು. ನೀನು ಬ್ರಾಹ್ಮಣರನ್ನ ಮನೆ ಒಳಗೆ ಕರ್ಕೊಂಡು ಮಾತಾಡಿದ್ರೆ ನೀನು ಹೆಂಗೆ ಈ ಸಮುದಾಯ ವಕ್ತಾರ ಆಗ್ತಿದೆ? ಈ ಸಮುದಾಯದ ಸಾಂಸ್ಕೃತಿಕ ನಾಯಕ ಒಂದೇ. ಈಗ ಬೇರೆ ಆಗ್ತಾ ಇದ್ದಾರೆ ಸಮುದಾಯ ಅಂತಂದರೆ ನಿಮ್ಮ ಸ್ವಾಮೀಜಿಗಳ ಪಾತ್ರನಾಗಬೇಕಾಗಿತ್ತು. ನೋ ಆ ರೀತಿ ಮಾಡಬಾರ್ದು. ಕಾಂಗ್ರೆಸ್ ಅವ್ರನ್ನ ಕರೀರಿ, ದಳದವ್ರನ್ನ ಕರೀರಿ, ಎಲ್ಲರೂ ಸೇರ್ಕೊಂಡು ಮಾಡ್ರಪ್ಪ. ಬೇರೆ ಸಮುದಾಯದ ಸ್ವಾಮೀಜಿಗಳು ಮಾಡ್ದಂಗೆ ಅವರು ಮಾಡ್ಬೋದು. ಹೌದಲ್ಲ, ಎಲ್ಲರೂ ಸೇರ್ಕೊಂಡು ಮಾಡಿದ್ರೆ ನಾನು ಬರ್ತೀನಪ್ಪ, ಇಲ್ಲ ನಾನು ಬರಲ್ಲ ಅಂತ ಅನ್ಬೇಕಾಗಿತ್ತು. ನಾವು ಹೆಂಗಂತೀವಿ ಈಗ? ಎಲ್ಲರೂ ಸೇರಿ ಮಾಡಮಂತೀವಿ ನಾವು. ನಮ್ಮದೊಂದು ರಿಕ್ವೆಸ್ಟ್ ಇದೆ, ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ನಾವೆಲ್ಲ ಅಂತ.
ಅದಲ್ಲ, ನಿಮಗಿಂತ ನಾವೇ ಸ್ವಾಮೀಜಿಗಳಾಗ್ಬಿಟ್ಟಿವಿ. ಸಮುದಾಯನ ಒಗ್ಗೂಡಿಸೋದ್ರಲ್ಲಿ ನಿನಗಿಂತ ನೀನು ಕಾವ್ಯ ಧರಿಸಿದ್ದೆ, ನಾವು ಕಾವ್ಯ ಇಲ್ಲಾರ್ದಂಥ ಸ್ವಾಮೀಜಿಗಳಾಗ್ಬಿಟ್ಟು ನಾವೀಗ. ಹಂಗಾಗಿ ಮಾದರ ಸ್ವಾಮಿ ಇಸ್ ನಾಟ್ ಎ ಜಿನೈನ್ ಸ್ವಾಮಿ ಆಫ್ ದಿಸ್ ಕಮ್ಯುನಿಟಿ. ಮತ್ತು ಆತ ವಾರಸ್ದಾರ್ ಕೂಡ ಆಗಲ್ಲ. ಚೆನ್ನೈನ ವಾರಸ್ದಾರ್ ನಿಜವಾದಂಥ ಇವತ್ತಿನ ಒಳ ಮೀಸಲಾತಿ ಹೋರಾಟಗಾರರೇ ನಿಜವಾದಂಥ ಚೆನ್ನೈನ ಸಾಂಸ್ಕೃತಿಕ ವಾರಸ್ದಾರ ಅಂತ ನಾವು ಅಂದ್ಕೊಂಡಿದ್ವಿ, ನಾಟ್ ಸ್ವಾಮಿ. ರಾಜಕೀಯ ಪಕ್ಷಗಳಿಗೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಸಾಮಾಜಿಕ ನ್ಯಾಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಮಿತಿಯಿಂದ ಯಾವುದೇ ಪಕ್ಷ ಆಗಲಿ ಒಳ ಮೀಸಲಾತಿ ಹೋರಾಟವನ್ನು, ಚಳವಳಿಯನ್ನು ದುರುಪಯೋಗ ಪಡಿಸ್ಕೊಳ್ಳದೆ ಪ್ರಾಮಾಣಿಕವಾಗಿ ಅದನ್ನು ಜಾರಿಗೆ ತರೋ ಪ್ರಯತ್ನ ಮಾಡಿರಿ. ಯಾರು ಆ ಒಳ ಮೀಸಲಾತಿ ಸಮಸ್ಯೆ ವಿರುದ್ಧ ಪಿತೂರಿಯನ್ನು ಮಾಡ್ತಾರೋ ಅವರೇ ಆ ಪಕ್ಷದ ಸೋಲಿಗೆ ಕಾರಣಕರ್ತರಾಗ್ತಾರೆ. ಇದು ನಾವು ಕೊಡ್ತಾ ಇರ್ತಕ್ಕಂಥ ಎಚ್ಚರಿಕೆ. ಎಲ್ಲ ಪಕ್ಷಗಳಿಗೂ ಅನ್ವಯ ಆಗುತ್ತೆ. ಇದಿಷ್ಟು ಇವತ್ತಿನ ಚರ್ಚೆ. ನಮ್ಮದು ಕೇವಲ ಮಾದಿಗ ಮುನ್ನಡೆ ಆಗಬಾರದು, ಇಡೀ ಒಳ ಮೀಸಲಾತಿ ಜಾರಿಗಾಗಿ ಸಂಘಟಿತ ಹೋರಾಟ ಆಗಬೇಕು, ಪರಿಶಿಷ್ಟ ಜಾತಿಗಳ ಒಗ್ಗಟ್ಟು ಮುಂದುವರಿಬೇಕು ಎಂಬುದು ಹೋರಾಟಗಾರರ ಆಶಯ. ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೊಂದಿಗೆ ಚರ್ಚೆ ಮಾಡಿದಂತಹ ಮರಪ್ಪ ಸರ್ ಮತ್ತು ಕೇಶವಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.